ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, EVS PSTR ಬಿಡುಗಡೆ ಮಾಡಿರ್ತಕ್ಕಂಥ EVS ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಸೊ ಲಾಸ್ಟ್ 33 ಕ್ವೆಶನ್ಸ್ ಗಣಿತಕ್ಕೆ ಸಂಬಂಧಪಟ್ಟಂಥ ಕ್ವೆಶನ್ಸ್ಗಳಿತ್ತು. ಸೊ 34ರಿಂದ 70 ಕ್ವೆಶನ್ ಅಂತ ಹೇಳಿದರೆ ಒಟ್ಟು ಟೋಟಲ್ 37 ಕ್ವೆಶನು ಈ ಒಂದು ಸೈನ್ಸ್ ಅಥವಾ EVSಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಅದಾದ ನಂತರ 30 ಕ್ವೆಶನ್ಸು ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಇದೆ. ಓಕೆ, ಸೊ ಇವತ್ತಿನ ಕ್ಲಾಸಸ್ ನೋಡ್ತಾ ಹೋದರೆ EVS ಮಾಡೆಲ್ ಪೇಪರ್ ಬಿಡಿಸ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ನೋಡ್ತಾ ಹೋದರೆ, ವೇಗವನ್ನು ಅಳೆಯಲು ಬಳಸುವ ಪ್ರಾಮಾಣಿತ SI ಏಕವನ ಯಾವುದು? ನೋಡಿ, ಇಲ್ಲಿ ಮಾಡೆಲ್ ಪೇಪರ್ ಅಂತಕ್ಕಂಥದ್ದು EVS ಏನಾಗಿದೆ ಅಂದರೆ ಇಂಗ್ಲೀಷ್ ವರ್ಸನಲ್ಲಿ ಕೊಟ್ಟಿದ್ದಾರೆ, ಕನ್ನಡ ವರ್ಷನ್ ಕೊಟ್ಟಿಲ್ಲ. ಸೊ ಹಾಗೆ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಆಗಿರೋದ್ರಿಂದ ಕೆಲವೊಂದು ವರ್ಡ್ಗಳು ಸ್ವಲ್ಪ ಮಿಸ್ಟೇಕ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಅಲ್ಲ ನಾನು ಇದನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಓಕೆ, ಸೊ ನೋಡೋಣ ಯಾವ ರೀತಿ ಕ್ವೆಶನ್ಸ್ಗಳಿದ್ದಾವೆ ಅಂತ. ಸೊ ಫಸ್ಟ್ ಕ್ವೆಶನ್ ನೋಡ್ತಾ ಹೋದರೆ, ವೇಗವನ್ನು ಅಳೆಯಲು ಬಳಸುವ ಪ್ರಾಮಾಣಿತ SI ಏಕಮಾನ ಯಾವುದು ಅಂತ ಕೇಳಿದರೆ ದ ಸ್ಟ್ಯಾಂಡರ್ಡ್ SI ಯೂನಿಟ್ ಫಾರ್ ಮೆಜರಿಂಗ್ ಸ್ಪೀಡ್ ಅಂತಕ್ಕಂಥದ್ದು. ಸೊ ಇಂಗ್ಲೀಷ್ ವರ್ಷನ್ ಬೇಕಾದ್ರೆ ಇಂಗ್ಲೀಷಲ್ಲಿ ನೋಡ್ಕೊಳ್ಬಹುದು, ಬಟ್ ಜಸ್ಟ್ ನಾನು ಕನ್ನಡ ಮಾತ್ರ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಓಕೆ, ಸೊ ಆಪ್ಷನ್ ನೋಡ್ತಾ ಹೋದರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಕೊಟ್ಟಿದ್ದಾರೆ, MPH ಕೊಟ್ಟವ್ರೆ, ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾರೆ, ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ವೇಗ ಅಂತಕ್ಕಂಥದ್ದೇನಿದೆಯೋ ಇದನ್ನು ನಾವು ಸ್ಪೀಡ್ ಅಂತ ಕರಿತೀವಿ ಅಲ್ವಾ, ಸ್ಪೀಡ್ ಅಥವಾ ವೇಗ. ವೇಗವನ್ನು ಕಂಡಿಡ್ತಕ್ಕಂಥ ಒಂದು ಫಾರ್ಮುಲಾ ಯಾವ್ದು ಬರುತ್ತೆ? ದೂರ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಥವಾ ಕಾಲ ಅಂತ ಹೇಳ್ತೀವಿ. ದೂರ ಬೈ ಕಾಲ ಆಗಿರುತ್ತೆ. ಇಲ್ಲಿ ದೂರವನ್ನು ಅಳಿತಕ್ಕಂಥ ಒಂದು ಮಾನ ಯಾವುದಾಗಿರುತ್ತೆ? ಮೀಟರ್ ಆಗಿರುತ್ತೆ. ಆ್ಯಂಡ್ ಕಾಲವನ್ನು ಅಳಿತಕ್ಕಂಥದ್ದು ಸೆಕೆಂಡಲ್ಲಿ ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ಹೀಗಿರಬೇಕಾದ್ರೆ ಮೀಟರ್ ಪರ್ ಸೆಕೆಂಡ್ ಅಥವಾ ಈ ರೀತಿ ನಾವು ಬರ್ಕೊಳ್ಬಹುದು. ಸೊ ಹೀಗಿರಬೇಕಾದ್ರೆ ಆನ್ಸರ್ ಏನಾಗಿರುತ್ತೆ? ಇಲ್ಲಿ ಆಪ್ಷನ್ 4 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಸೊ ನೋಡಿ, ವೇಗವನ್ನು ವೆಲಾಸಿಟಿ ಅಥವಾ ಸ್ಪೀಡ್ ಅಂತ ಕರಿತಾ ಹೋಗ್ತೀವಿ. ಅದನ್ನು ಬಳಸ್ತಕ್ಕಂಥ ಒಂದು ಪ್ರಾಮಾಣಿತ SI ಏಕಮಾನ ಅಂತ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಇನ್ನು ಉಳಿದಂತೆ ನೋಡ್ತಾ ಹೋದಾಗ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತಕ್ಕಂಥದ್ದು ಏನಾಗಿದೆ? ಇದು ವೇಗೋತ್ಕರ್ಷ ಅಥವಾ ಆಕ್ಸಲರೇಷನ್ ಅಂತ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಇದರ ಒಂದು ಫಾರ್ಮುಲಾ ಬಂದು V1 - V2 ಡಿವೈಡೆಡ್ ಬೈ T ಅಂತ ಹೇಳ್ತೀವಿ. ಸೊ ಇದರ ಒಂದು SI ಯೂನಿಟ್ ಅಂತ ಹೇಳಿದರೆ ಅದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ಇದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಸ್ನೇಹಿತರೆ, ವೇಗ ಮತ್ತು ವೇಗೋತ್ಕರ್ಷದ್ದು. ಇನ್ನು ಉಳಿದಂತೆ ಇದು ಯಾವುದಕ್ಕೂ ಸಹ ಅಷ್ಟಾಗಿ ಬರ್ತಕ್ಕಂಥದ್ದಲ್ಲ. ಸೊ ಆನ್ಸರು ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಆ್ಯಂಡ್ ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ ಸ್ನೇಹಿತರೆ, ಇಲ್ಲಿ ಸರಳ ಲೋಲಕದ ಕಾಲಾವಧಿಯನ್ನು ದ್ವಿಗುಣಗೊಳಿಸಲು ಉದ್ದವನ್ನು ಯಾವ ಪಟ್ಟದಿಂದ ಹೆಚ್ಚಿಸಬೇಕು ಅಂತ ಕೇಳಿದರೆ, ಅಂದರೆ ಸರಳ ಲೋಲಕ ನಮ್ಗೆ ಗೊತ್ತಿದೆ ಅಲ್ವಾ. ಸೊ ಸರಳ ಲೋಲಕದ ಕಾಲಾವಧಿಯನ್ನು ದ್ವಿಗುಣಗೊಳಿಸಲು ಅಂದರೆ ಟೈಮನ್ನು 2 ಪಟ್ಟು ಜಾಸ್ತಿ ಮಾಡಬೇಕಂದ್ರೆ ಉದ್ದವನ್ನು ಎಷ್ಟು ಹೆಚ್ಚಿಸಬೇಕು ಅಂತಕ್ಕಂಥದ್ದು ಕ್ವಶನ್ ಆಗಿದೆ ಸ್ನೇಹಿತರೆ. ಸೊ ಇದು ಕ್ವಶನ್ ಯಾವುದೋ ಒಂದು ಇದರಲ್ಲೂ ಸಹ ಬಂದಿದೆ, PSTR ಎಕ್ಸಾಮ್ಸಲ್ಲೂ ಸಹ ಕೇಳಿದ್ದಾರೆ ಈ ಒಂದು ಕ್ವಶನು. ಸರಳ ಲೋಲಕದ ಕಾಲಾವಧಿಯನ್ನು ದ್ವಿಗುಣಗೊಳಿಸಲು ಉದ್ದವನ್ನು ಎಷ್ಟು ಪಟ್ಟು ಹೆಚ್ಚಿಸಬೇಕು ಅಂತಕ್ಕಂಥದ್ದಾಗಿದೆ. 4 ಪಟ್ಟು, 8 ಪಟ್ಟು, ರೂಟ್ 2 ಪಟ್ಟು, 2 ಪಟ್ಟು ಅಂತ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನಾವು ಏನು ನೋಡ್ಬೇಕಂತ ಹೇಳಿದ್ರೆ ಸರಳ ಲೋಲಕ ಅಂತ ಹೇಳಿದಾಗ ಸ್ನೇಹಿತರೆ ಇಲ್ಲಿ ಅದರೊಂದು ಫಾರ್ಮುಲಾ ಬರುತ್ತೆ. ಸರಳ ಲೋಲಕವನ್ನು ಕಂಡಿಡ್ತಕ್ಕಂಥ ಒಂದು ಫಾರ್ಮುಲಾ ಏನಂತ ಹೇಳಿದ್ರೆ T = 2π√L/G ಅಂತ ಹೇಳ್ತೀವಿ ಸ್ನೇಹಿತರೆ, ಆಯಿತಾ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಎಲ್ಲಂತ ಹೇಳಿದರೆ ಇಲ್ಲಿ ದೂರ ಆಗಿರುತ್ತೆ, ದೂರ, ಡಿಸ್ಟೆನ್ಸ್ ಅಂತಕ್ಕಂಥದ್ದು. ಈಗ T ಅಂತಕ್ಕಂಥದ್ದು ಏನಿದೆಯೋ ಟೈಮು, ಸರಳ ಲೋಲಕದ ಕಾಲಾವಧಿ ಟೈಮ್ ಇದೆಯಲ್ವಾ. ಸೊ T ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ನೋಡಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೂಟ್ ಎಲ್ಲಿದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ತಾ ಹೋಗಿ. ಸೊ ಈಗ G ತೊಗೊಂಡ್ರೆ ನಾವು Tಗೆ G ತೊಗೊಂಡ್ರೆ ಅದೇನಾಗುತ್ತೆ ಅಂತ ಹೇಳಿದ್ರೆ 1/G ಆಗುತ್ತೆ. ಇದು ಇನ್ವರ್ಸ್ಲಿ ಪ್ರಪೋರ್ಷನ್ ಬರುತ್ತೆ. ಇನ್ವರ್ಸ್ಲಿ ಪ್ರಪೋರ್ಷನ್ ಅಂದರೆ ಟೈಮ್ ಜಾಸ್ತಿ ಆದರೆ ಈ G ಗ್ರಾವಿಟೇಷನ್ ಕಡಿಮೆ ಆಗ್ತಕ್ಕಂಥದ್ದು, ಆಯಿತಾ. ಇಲ್ಲಿ ಡೈರೆಕ್ಟ್ ಪ್ರಪೋರ್ಷನ್ ಇರೋದ್ರಿಂದ ಟೈಮ್ ಜಾಸ್ತಿ ಆದರೆ ಈ ಒಂದು ಲೆಂತ್ ಅಂತ ಏನು ಹೇಳ್ತೀವೋ ಅದು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ ಡೈರೆಕ್ಟ್ಲಿ ಪ್ರಪೋರ್ಷನ್ ಇದ್ದಾಗ. ಸೊ ಹೀಗಿರಬೇಕಾದ್ರೆ ಇಲ್ಲಿ ರೂಟ್ ಎಲ್ಲಿರೋದ್ರಿಂದ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು, ಕಾಲಾವಧಿನ ದ್ವಿಗುಣಗೊಳಿಸಲು ಅಂತ ಕೊಟ್ಟಿದ್ದಾರೆ. ಈಗ T ಅಂತಕ್ಕಂಥದ್ದನ್ನ ಡಬಲ್ ಮಾಡಬೇಕಂತ ಅಂದರೆ ಏನಾಗುತ್ತೆ, ಈಗ T ಸ್ಕ್ವೇರ್ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಸ್ನೇಹಿತರೆ, ನೋಡಿ T ಸ್ಕ್ವೇರ್ ಮಾಡ್ತೀವಿ ಅಂತ ಅಂದಾಗ ಈಗ ರೂಟ್ ಎಲ್ಗೆ ಸ್ಕ್ವೇರ್ ಮಾಡ್ಕೊಳ್ತಾ ಹೋದರೆ ಆಯಿತಾ, ಮಾಡ್ಕೊಂಡು ಏನಾಗುತ್ತೆ, ಇದು ಕ್ಯಾನ್ಸಲ್ ಆಯಿತು, T ಸ್ಕ್ವೇರ್ ಓಕೆ ಇದೆಲ್ಲ ಹಾಗೆ ಉಳ್ಕೊಳ್ಳುತ್ತೆ. ಸೊ ಇಲ್ಲಿ ಈ T ಸ್ಕ್ವೇರ್ ಮತ್ತು ಎಲ್ ಸರಿ ಹೋಗುತ್ತಾ? ನೀವು Tಗೆ ಕರೆಕ್ಟಾಗಿ ನೀವು T ಸ್ಕ್ವೇರ್ ಬರಬೇಕಂದ್ರೆ ಏನಾಗಬೇಕು, ಇಲ್ಲಿ ಡಿಸ್ಟೆನ್ಸ್ಗೆ √L × √L × √L 4 ದಪ್ಪ ಮಾಡಬೇಕು.
ಈ ಟಿ ಸ್ಕ್ವೇರ್ ತೊಗೊಳ್ಬೇಕು ಅಥವಾ ಎಲ್ ಸ್ಕ್ವೇರ್ ತೊಗೊಳ್ಬೇಕು ಅಂತಾದರೆ, ಅಂದರೆ ಟಿ ಸ್ಕ್ವೇರ್ ಈಕ್ವಲ್ ಎಲ್ ಸ್ಕ್ವೇರ್ ಮಾಡಬೇಕಂದ್ರೆ ನೀವೇನು ಮಾಡಬೇಕು, ಈ 3 ಸರಿ ಅಂದರೆ ಇಲ್ಲಿಗೆ ಟೋಟಲಾಗಿ 4 ಸಲ ಬರುತ್ತೆ ಸರ್. ಇದೆ 4 ಪಟ್ಟು ನೀವು ಜಾಸ್ತಿನ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇಲ್ಲಿ ಆಪ್ಷನ್ 1 4 ಪಟ್ಟು ಜಾಸ್ತಿನ ಮಾಡ್ತಕ್ಕಂಥದ್ದಾಗಿರುತ್ತೆ. ಯಾಕಂದರೆ ಇಲ್ಲಿ ನೋಡಿ ಆಲ್ರೆಡಿ ಹೇಳಿದಾಗೆ ಟಿ ಅಂತಕ್ಕಂಥದ್ದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೂಟ್ ಲೆಂತ್ ರೂಟ್ ಎಲ್ಗಿದೆ. ಈಗ ಟಿ ಈಕ್ವಲ್ಸ್ ಎಲ್ಲಿದ್ದರೆ ಇದು 1 ಸರಿ ಜಾಸ್ತಿ ಇದೆ, ಇದು 1 ಸರಿ ಜಾಸ್ತಿ ಆಗ್ತಕ್ಕಂಥದ್ದಾಗಿತ್ತು ಆಯಿತಾ. ಸೊ ಇದು 2 ಸರಿ ಜಾಸ್ತಿ ಮಾಡಿಕೊಂಡ್ರೆ ಡೈರೆಕ್ಟಾಗಿ ಆಗ್ತಾಯಿತ್ತು. ಆದರೆ ಇಲ್ಲಿ ರೂಟ್ ಇರೋದ್ರಿಂದ ಏನಾಗುತ್ತೆ ಅಂದರೆ, ರೂಟ್ ಇದೆ ಅಲ್ವಾ. ಸೊ ಈಗ ಟಿ ಇದೆ ಇಲ್ಲಿ, ಇನ್ನೊಂದು ಹೇಳ್ಬಿಡ್ತೀನಿ ನೋಡಿ. ಈಗ ಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಅಂತ ಹೇಳಿದಾಗ ಇಲ್ಲಿ ಟಿ 2 ಇದೆ ಅಂತ ಹೇಳಿದ್ರೆ, 2 ಇದೆ ಅಂತ ಅಂದ್ಕೊಂಡು ನಿಮಗೆ ರೂಟ್ ಇಲ್ಲಿ ಎಲ್ಲಿ ಎಷ್ಟಿರುತ್ತೆ, ನಿಮಗೆ 2 ಇದೆ ಅಂತಲೇ ಅಂದ್ಕೊಳ್ಳಿ ಸ್ನೇಹಿತರೆ. ಈ 2ಕ್ಕೆ ನೀವು ತರಬೇಕಂತ ಅಂದರೆ ಹೌದಾ. ಸೊ 2ಅನ್ನು ನೋಡಿ ಇಲ್ಲಿ ಕಾಲಾವಧಿಯನ್ನು ದ್ವಿಗುಣಗೊಳಿಸಬೇಕು ಅಂದರೆ ದ್ವಿಗುಣ ಅಂದರೆ ಎಷ್ಟಾಗುತ್ತೆ, 4 ಆಗುತ್ತೆ. ಸೊ ಈ 4 ಈ 2 4 ಆಗಬೇಕು ಅಂದರೆ ಎಷ್ಟು ಸಾರಿ ಮಾಡಬೇಕು ನಾವು, ಈಗ ಡಬಲ್ ಅಂತ ಹೇಳಿದ್ರೆ ನೋಡಿ ಇಲ್ಲಿ 2 ಇದೆ, ರೂಟ್ ಇದೆ ಸ್ನೇಹಿತರೆ. ರೂಟ್ 2 ಇರ್ತಕ್ಕಂಥದ್ದು ಇದು 4 ಆಗಬೇಕಂದ್ರೆ ನೀವು ಎಷ್ಟನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕಾಗುತ್ತೆ ನೀವು, ರೂಟ್ 2 ಅರ್ಥ ಮಾಡ್ಕೊಳ್ತಾ ಹೋಗಿ. ಸೊ ಹಾಗೆ ಆನ್ಸರ್ ಏನಾಗುತ್ತೆ, ಆಪ್ಷನ್ 1 4 ಪಟ್ಟು ಜಾಸ್ತಿ ಮಾಡ್ತಕ್ಕಂಥದ್ದು ಆಗಿರುತ್ತೆ ನೋಡಿ. ಸರಳ ಲೋಲಕದ ಕಾಲಾವಧಿಯನ್ನು ದ್ವಿಗುಣಗೊಳಿಸಲು ಅದರ ಉದ್ದವನ್ನು 4 ಪಟ್ಟು ಹೆಚ್ಚಿಸಬೇಕಾಗುತ್ತೆ. ಬಿಕಾಸ್ ಆಲ್ರೆಡಿ ಹೇಳಿದಾಗೆ ಒಂದು ಎಕ್ಸ್ಪ್ಲನೇಷನ್ ಏನು ಕೊಟ್ಟನೋ ಅದಾಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟು ಸಂಪರ್ಕ ಬಲಕ್ಕೆ ಉದಾಹರಣೆಯನ್ನು ಕೇಳಿದರೆ, ಆನ್ ಎಕ್ಸಾಂಪಲ್ ಆಫ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕೇಳಿದರೆ ಕಾಂತೀಯ ಬಲ, ಗುರುತ್ವಾಕರ್ಷಣ ಬಲ, ಸ್ಥಾಯಿ ವಿದ್ಯುತ್ತಿನ ಬಲ, ಘರ್ಷಣೆಯನ್ನು ಕೊಟ್ಟಿದ್ದಾರೆ ನೋಡಿ. ಬಲ ಅಂತ ನೋಡ್ತಾ ಹೋದಾಗ ನಾವು ತುಂಬ ನೋಡಿದ್ವಿ, ಕಾಂತೀಯ ಬಲನೂ ನೋಡಿದ್ವಿ, ಗುರುತ್ವಾಕರ್ಷಣ ಬಲ ನೋಡಿದ್ವಿ. ಬಟ್ ಸಂಪರ್ಕ ಬಲ ಅಷ್ಟು ನಾವೆಲ್ಲೂ ಸಹ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದ್ದೇ ಇಲ್ಲ. ಬಟ್ ಇದ್ರ ಮೇಲೆ ಕ್ವಶನ್ ಇದೆ ಇರಲಿ. ಕಾಂಟ್ಯಾಕ್ಟ್ ಫೋರ್ಸ್ ಅಂತಕ್ಕಂಥದ್ದು ಸಂಪರ್ಕ ಬಲಕ್ಕೆ ಉದಾಹರಣೆ ಯಾವುದಂತ ನೋಡ್ತಾ ಹೋದ್ರೆ ಸ್ನೇಹಿತರೆ, ಆಪ್ಷನ್ 4 ಫ್ರಿಕ್ಷನ್ ಅಥವಾ ಘರ್ಷಣೆ ಅಂತ ಹೇಳ್ತೀವಿ. ಆಪ್ಷನ್ 4 ಘರ್ಷಣೆ. ಏನಿದ್ರ ಪ್ರಕಾರ ನೋಡ್ತಾ ಹೋದ್ರೆ ನಾವಿಲ್ಲಿ ಸಂಪರ್ಕ ಬಲ ಅಂತಕ್ಕಂಥದ್ದು 2 ವಸ್ತುಗಳು ಪರಸ್ಪರ ಭೌತಿಕವಾಗಿ ಸ್ಪರ್ಶಿಸಿದಾಗ ಅವುಗಳ ನಡುವೆ ಉಂಟಾಗ್ತಕ್ಕಂಥ ಒಂದು ಬಲವೇ ಸಂಪರ್ಕ ಬಲ. ಅರ್ಥ ಆಯ್ತಾ. 2 ವಸ್ತುಗಳು ಪರಸ್ಪರ ಭೌತಿಕವಾಗಿ ಸ್ಪರ್ಶಿಸಿದಾಗ ಉಂಟಾಗ್ತಕ್ಕಂಥ ಒಂದು ಬಲವನ್ನು ನಾವು ಸಂಪರ್ಕ ಬಲ ಅಂತ ಕರಿತಾ ಹೋಗ್ತೀವಿ. ಸೊ ಘರ್ಷಣೆಯು 2 ಮೇಲ್ಮೈಗಳು ಪರಸ್ಪರ ಸಂಪರ್ಕದಲ್ಲಿದ್ದಾಗ ಮಾತ್ರನೇ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಅದೊಂದು ಸಂಪರ್ಕ ಬಲ ಆಗಿರುತ್ತೆ. ಇನ್ನು ಸಂಪರ್ಕ ರಹಿತ ಬಲಗಳು ಯಾವುದಾವುದು ಅಂತ ಹೇಳಿದರೆ ಕಾಂತೀಯ ಬಲ, ಗುರುತ್ವಾಕರ್ಷಣ ಬಲ ಮತ್ತು ಸ್ಥಾಯಿ ವಿದ್ಯುತ್ತಿನ ಬಲಗಳು ವಸ್ತುಗಳು ಪರಸ್ಪರ ಸ್ಪರ್ಶದಿದ್ದರೂ ಸಹ ದೂರದಿಂದಲೇ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಆಗಿರುತ್ತೆ. ಹೌದಾ. ಸೊ ಫಾರ್ ಎಕ್ಸಾಂಪಲ್ ಗುರುತ್ವಾಕರ್ಷಣ ಬಲ ಅಂದರೆ ಮೇಲಿಂದಲೇ ಕೆಳಗಡೆ ಎಳ್ಕೊಳ್ಳುತ್ತೆ. ಕಾಂತೀಯ ಬಲನೂ ಅಷ್ಟೇ, ಇಲ್ಲ ಸ್ವಲ್ಪ ಡಿಸ್ಟೆನ್ಸ್ ಇದ್ರೂ ಸಹ ತನ್ನ ಕಡೆಗೆ ಸೆಳ್ಕೊಳ್ಳುತ್ತೆ. ಸೊ ಅದೇ ರೀತಿ ಸ್ನೇಹಿತರೆ ಇಲ್ಲಿ ಸಂಪರ್ಕ ಬಲ ಅಂತ ಹೇಳಿದಾಗ 2 ಸಹ ಪರಸ್ಪರ ಭೌತಿಕವಾಗಿ ಸ್ಪರ್ಶಿಸ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ, ಒಂದು ವಸ್ತುವಿನ ಸರಾಸರಿ ಸಾಂದ್ರತೆಯು ದ್ರವದ ಸಾಂದ್ರತೆಗೆ ಸಂಬಂಧಿಸಿದ್ದರೆ ಅದು ದ್ರವದ ಮೇಲ್ಮೈಯಲ್ಲಿ ತೇಲುತ್ತದೆ. ಏನು ಪ್ರಶ್ನೆ ಇದು? ಆಲ್ರೆಡಿ ಹೇಳಿದಾಗ ಸ್ನೇಹಿತರೆ ಕ್ವಶನ್ ಸ್ವಲ್ಪ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಆಗಿರೋದ್ರಿಂದ ವರ್ಡ್ಗಳು ಸ್ವಲ್ಪ ವೇರಿಯೇಷನ್ ಆಗಿರುತ್ತೆ, ನೋಡ್ತಾ ಹೋಗಿ. ಒಂದು ವಸ್ತುವಿನ ಸರಾಸರಿ ಸಾಂದ್ರತೆಯು ದ್ರವದ ಸಾಂದ್ರತೆಗೆ ಸಂಬಂಧಿಸಿದ್ದರೆ ಅದು ದ್ರವದ ಮೇಲ್ಮೈಯಲ್ಲಿ ತೇಲುತ್ತದೆ. ನೋಡಿ ನಿಮಗೆ ತುಂಬ ಸಲ ಹೇಳಿದ್ದೀನಿ, ಸೈನ್ಸ್ ಕ್ವಶನ್ಸ್ಗಳು ಬಿಡಿಸ್ಬೇಕಾದ್ರೆ ಹೇಳಿದ್ದೀನಿ. ಒಂದು ನೀರಿದೆ ಅಂತ ಅಂದರೆ ನೀರ ಮೇಲೆ ವಸ್ತುಗಳು ನೋಡಿ ಇಲ್ಲಿ ನೀರ ಮೇಲೆ ವಸ್ತುಗಳು ತೇಲುತ್ತೆ ಅಂತಂದರೆ ಯಾವುದಕ್ಕೆ ರೀಸನ್ನು? ಯಾವ ಒಂದು ವಸ್ತುವಿನ ಸಾಂದ್ರತೆ ಜಾಸ್ತಿ ಇರುತ್ತೋ ಅದು ಮುಳುಗುತ್ತೆ, ಯಾವ ವಸ್ತುವಿನ ಸಾಂದ್ರತೆ ಕಡಿಮೆ ಇರುತ್ತೋ ಅದು ಮೇಲೆ ತೇಲುತ್ತೆ ಸ್ನೇಹಿತರೆ. ಅದು ನೀರಾದರೂ ಆಗಿರ್ಬೋದು, ವಸ್ತುಗಳಾಗಿರ್ಬೋದು, ಅಥವಾ ಈ ಒಂದು ಮೇಯ್ನ್ ನೋಡ್ತಾ ಹೋದರೆ ಮೋಡ ಅಂತ ಏನು ಹೇಳ್ತೀವೋ ಅದಾದರೂ ಆಗಿರ್ಬೋದು ಸ್ನೇಹಿತರೆ. ಸೊ ಮೋಡದ ಒಂದು ಸಾಂದ್ರತೆ ಕಡಿಮೆ ಇರೋದ್ರಿಂದ ವಾತಾವರಣದ ಮೇಲ್ಗಡೆ ತೇಲ್ತಕ್ಕಂಥದ್ದು ಆಗಿರುತ್ತೆ.
ವಾತಾವರಣಕ್ಕೆ ಹೋಲಿಸ್ಕೊಂಡಾಗ ಮೋಡದ ಒಂದು ಸಾಂದ್ರತೆ ಕಡಿಮೆ ಇರುತ್ತೆ. ಸೊ ಅದೇ ರೀತಿ ನೀರಿನಲ್ಲೂ ಸಹ ಅಷ್ಟೇ ಆಗುತ್ತೆ. ಒಂದು ನೀರಿದೆ ಅಂತ ಹೇಳಿದಾಗ, ಈಗ ಫಾರ್ ಎಕ್ಸಾಂಪಲ್ ಈಗ ಕಲ್ಲು ಬಂದು ಕೂತಿದೆ ಅಂದರೆ ಕಲ್ಲಿನ ಒಂದು ಸಾಂದ್ರತೆ ಜಾಸ್ತಿ ಇರುತ್ತೆ. ಅಥವಾ ಯಾವುದೋ ಒಂದು ಎಲೆ ತೇಲ್ತಾ ಇದೆ ಅಂದರೆ ಎಲೆಯ ಸಾಂದ್ರತೆ ಕಡಿಮೆ ಇರುತ್ತೆ. ಆಯಿತಾ. ಸೊ ಹೀಗಿರಬೇಕಾದ್ರೆ ಇಲ್ಲಿ ಏನಾಗುತ್ತೆ, ಒಂದು ವಸ್ತುವಿನ ಸರಾಸರಿ ಸಾಂದ್ರತೆಯು ದ್ರವದ ಸಾಂದ್ರತೆಗೆ ಸಂಬಂಧಿಸಿದರೆ ಅದು ದ್ರವದ ಮೇಲ್ಮೈಯಲ್ಲಿ ತೇಲುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ತೇಲುತ್ತೆ ಅಂತ ಹೇಳಿದಾಗ ಏನಾಗುತ್ತೆ, ಅದು ಸಾಂದ್ರತೆ ಕಡಿಮೆ ಇರುತ್ತೆ. ಯಾವುದದು ನೀರು ಜಾಸ್ತಿ ಇರುತ್ತೆ, ತೇಲ್ತಕ್ಕಂಥದ್ದು ಕಡಿಮೆ ಇರುತ್ತೆ. ಆಯಿತಾ. ಸೊ ಏನಿದೆ, ವಸ್ತುವಿನ ಪರಿಮಾಣವು ತುಂಬ ಕಡಿಮೆಯಾಗಿದೆ, ವಸ್ತುವಿನ ಸಾಂದ್ರತೆಯು ಕಡಿಮೆಯಾಗಿದೆ, ವಸ್ತುವಿನ ದ್ರವ್ಯರಾಶಿ ಹೆಚ್ಚಾಗಿದೆ, ವಸ್ತುವಿನ ಸಾಂದ್ರತೆ ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೇಲ್ಮೈಯಲ್ಲಿ ತೇಲ್ತಾ ಇದೆ ಅಂತ ಹೇಳ್ತಾ ಹೋದರೆ, ತೇಲುತ್ತೆ ಅಂತ ಹೇಳಿದ್ರೆ ಆ ಒಂದು ವಸ್ತುವಿನ ಸಾಂದ್ರತೆ ಏನಾಗಿರುತ್ತೆ, ಕಡಿಮೆಯಾಗಿರುತ್ತೆ. ಆಪ್ಷನ್ 2 ಆಗಿರುತ್ತೆ. ಅಷ್ಟೇ ಸ್ನೇಹಿತರೆ, ಇಲ್ಲಿ ಏನು ಮತ್ತೆ ಇಲ್ಲ. ನೆಕ್ಸ್ಟು ಚಲನಶಕ್ತಿಯ ಸರಿಯಾದ ಸಂಬಂಧವನ್ನು ಕೇಳಿದರೆ ಕೈನೆಟಿಕ್ ಎನರ್ಜಿ ಏನಿತ್ತು ಅದರ ಒಂದು ಫಾರ್ಮುಲಾವನ್ನು ನೋಡ್ತಾ ಹೋದರೆ ನಾವು ½mv² ಅಂತ ಹೇಳ್ತೀವಿ. ಆಪ್ಷನ್ 1 ½mv² ಬರುತ್ತೆ ಇಲ್ಲಿ. ನೆಕ್ಸ್ಟ್ ಉತ್ತರ ಗೋಳಾರ್ಧದಲ್ಲಿ ಚಂಡಮಾರುತದ ಸುತ್ತ ಗಾಳಿಯ ತಿರುವಿಕೆಯ ದಿಕ್ಕು ಯಾವುದು ಅಂತ ಕೇಳಿದರೆ ದ ಡೈರೆಕ್ಷನ್ ಆಫ್ ಏರ್ ರೊಟೇಷನ್ ಅರೌಂಡ್ ಅ ಸೈಕ್ಲೋನ್ ಇನ್ ದ ನಾರ್ತರ್ನ್ ಹೆಮಿಸ್ಫಿಯರ್ ಈಸ್ ಅಂತ ಕೇಳಿದರೆ, ಉತ್ತರ ಗೋಳಾರ್ಧದಲ್ಲಿ ಚಂಡಮಾರುತದ ಸುತ್ತ ಗಾಳಿಯ ತಿರುಗುವಿಕೆಯ ದಿಕ್ಕು ಯಾವ ರೀತಿ ಇರುತ್ತೆ, ಕ್ಲಾಕ್ ವೈಸಾ, ಆ್ಯಂಟಿ ಕ್ಲಾಕ್ ವೈಸಾ, ನೇರ ಹೊರಮುಖವಾಗಿ, ನೇರ ಒಳಮುಖವಾಗಿ ಅಂತ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಅದೊಂದು ಆ್ಯಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತೀವಿ. ಆಪ್ಷನ್ 2 ಅಪ್ರದಕ್ಷಿಣಾಕಾರ. ಅಂದರೆ ಪ್ರದಕ್ಷಿಣಾಕಾರ ಅಂತ ಹೇಳಿದ್ರೆ ಈ ಒಂದು ಕ್ಲಾಕ್ ವೈಸ್ ಅಂದರೆ ಗಡಿಯಾರ ಯಾವ ಒಂದು ದಿಕ್ಕಿನಲ್ಲಿ ತಿರುಗುತ್ತೋ ಸ್ನೇಹಿತರೆ ಅದನ್ನು ನಾವು ಕ್ಲಾಕ್ ವೈಸ್ ಅಂತ ಹೇಳ್ತೀವಿ. ಕ್ಲಾಕ್ ವೈಸು. ಸೊ ಆಪೋಸಿಟ್ ಈ ರೀತಿ ತಿರುಗ್ತಕ್ಕಂಥ ನಾವು ಆ್ಯಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತೀವಿ. ಸೊ ಕೌಂಟರ್ ಕ್ಲಾಕ್ ವೈಸ್ ಅಂತ ಕೊಟ್ಟಿದ್ದಾರೆ, ಇಲ್ಲ ಅಥವಾ ಅಪ್ರದಕ್ಷಿಣಾಕಾರ ಅಂತ ಕೊಟ್ಟಿದ್ದಾರೆ. ಸೊ ರಿವರ್ಸ್ ಬರ್ತಕ್ಕಂಥದ್ದಾಗಿರುತ್ತೆ. ಓಕೆ, ಆನ್ಸರ್ ಇಲ್ಲ ಆಪ್ಷನ್ 2 ಆಗಿರುತ್ತೆ. ನೋಡಿ, ಕೊರಿಯಾಲಿಸ್ ಬಲ ಅಂತ ಕೊಟ್ಟಿದ್ದಾರೆ. ನೋಡಿ, ಭೂಮಿಯ ಆವರ್ತನದಿಂದಾಗಿ ಸೃಷ್ಟಿಯಾಗುವ ಕೊರಿಯಾಲಿಸ್ ಬಲವು ಉತ್ತರ ಗೋಳಾರ್ಧದಲ್ಲಿ ಚಲಿಸುವ ಗಾಳಿಯನ್ನು ಅದರ ಬಲಗೆಡೆಗೆ ತಳ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಚಂಡಮಾರುತದ ಕೇಂದ್ರ ಭಾಗದಲ್ಲಿ ಕಡಿಮೆ ಒತ್ತಡವಿರುತ್ತದೆ. ಸುತ್ತಲಿನ ಹೆಚ್ಚಿನ ಒತ್ತಡದ ಗಾಳಿಯು ಈ ಕೇಂದ್ರದ ಕಡೆಗೆ ನುಗ್ಗುವಾಗ ಕೊರಿಯಾಲಿಸ್ ಬಲದ ಪ್ರಭಾವದಿಂದಾಗಿ ಬಲಕ್ಕೆ ತಿರುಗುತ್ತದಂತೆ. ಸೊ ಟೋಟಲಾಗಿ ಹೇಳ್ತಾ ಹೋದರೆ ಇಲ್ಲಿ ಇಲ್ಲೊಂದು ಪಾಯಿಂಟನ್ನು ನೋಟ್ ಮಾಡ್ಕೊಳ್ತಾ ಹೋಗಿ, ಯಾವುದು ಕೊರಿಯಾಲಿಸ್ ಬಲ, ಅದೊಂದು ನೋಟ್ ಮಾಡ್ಕೊಳ್ತಾ ಹೋಗಿ ಸ್ನೇಹಿತರೆ. ಆಯಿತಾ. ನೆಕ್ಸ್ಟು ಸಂವಹನದ ಮೂಲಕ ಶಾಖ ವರ್ಗಾವಣೆಯನ್ನು ಡ್ಯಾಶ್ ಮಾತ್ರ ಗಮನಿಸಬಹುದು ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನೋಡಿ ಆಲ್ರೆಡಿ ಹೇಳಿದಾಗ ಸ್ವಲ್ಪ ಹೀಟ್ ಟ್ರಾನ್ಸ್ಫರ್ ಬೈ ಕನ್ವೆನ್ಷನ್ ಈಸ್ ಅಬ್ಸರ್ವ್ಡ್ ಏನಂದರೆ, ಅಂದರೆ ಆಲ್ರೆಡಿ ನಾವು ತುಂಬ ಸಲ ನೋಡಿದ್ದೀವಿ ಸ್ನೇಹಿತರೆ, ಸೈನ್ಸ್ ಬುಕ್ಗಳಲ್ಲಿದೆ ಇದು ಕ್ವಶನು. ಘನ ವಸ್ತುಗಳಾಗಿರ್ಬೋದು, ದ್ರವ ವಸ್ತುಗಳು, ಅನಿಲ ವಸ್ತುಗಳು ನೋಡ್ತಾ ಹೋದಾಗ ಸಂವಹನ ಬರ್ತಾ ಹೋಗುತ್ತೆ. ಅದಾದ ನಂತರ ನೋಡಿ ಇಲ್ಲಿ ಉಷ್ಣವಹನ, ಉಷ್ಣ ಸಂವಹನ, ಉಷ್ಣ ವಿಕಿರಣ. ಸೊ ಉಷ್ಣ ವಹನ ಅಂತಕ್ಕಂಥದ್ದು ಏನಿದೆಯೋ, ಸೊ ಅದಕ್ಕಿಂತ ಮೊದಲು ಫಸ್ಟು ಶಾಖ ವರ್ಗಾವಣೆ ಅಂದರೆ ಏನು, ಉಷ್ಣದ ಶಕ್ತಿಯು ಹೆಚ್ಚಿನ ತಾಪಮಾನವಿರುವ ವಸ್ತುವಿನಿಂದ ಕಡಿಮೆ ತಾಪಮಾನವಿರುವ ವಸ್ತುವಿನ ಕಡೆಗೆ ಹರಿತಕ್ಕಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ. ಸೊ ಇದರಲ್ಲಿ ಮೇಯ್ನಾಗಿ 3 ವಿಧಗಳು ನೋಡ್ತಾ ಹೋಗ್ತೀವಿ: ಉಷ್ಣ ಸಂವಹನ, ಉಷ್ಣವಹನ, ಉಷ್ಣ ವಿಕಿರಣ ಅಂತಕ್ಕಂಥದ್ದು. ಸೊ ಉಷ್ಣವಹನ ಎಲ್ಲಿ ಬರುತ್ತೆ, ಘನ ವಸ್ತುಗಳಲ್ಲಿ ನೇರ ಭೌತಿಕ ಸಂಪರ್ಕದ ಮೂಲಕ ನಡೆಯುವ ಶಾಖ ವರ್ಗಾವಣೆಯನ್ನು ಒಂದು ಕಡೆ ಕಬ್ಬಿಣವನ್ನು ಕಾಯಿಸಿದ್ರೆ ಮತ್ತೊಂದು ಕಡೆ ಅದು ಹರ್ಕೊಂಡು ಹೋಗ್ತಕ್ಕಂಥದ್ದು. ಆಯಿತಾ. ಇನ್ನು ಉಷ್ಣ ಸಂವಹನ ಅಂತಕ್ಕಂಥದ್ದು ದ್ರವ ರೂಪಗಳಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಇದು ದ್ರವಗಳು ಮತ್ತು ಅನಿಲ ಎರಡು ನೋಡ್ತಾ ಹೋಗ್ತೀವಿ. ಗಾಳಿಯಲ್ಲಿ ಕಣಗಳ ಚಲನೆಯ ಮೂಲಕ ಶಾಖ ವರ್ಗಾವಣೆ ಆಗ್ತಕ್ಕಂಥದ್ದಾಗಿರ್ಬೋದು. ನೀರನ್ನು ಕುದಿಸಿದಾಗ ಆ ನೀರು ಮೇಲಕ್ಕೆ ಹೋಗಿ ತಂಪಾದ ನೀರು ಕೆಳಕ್ಕೆ ಬರ್ತಕ್ಕಂಥದ್ದು. ಸೊ ಅದನ್ನು ನಾವು ಉಷ್ಣ ಸಂವಹನದಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು ಉಷ್ಣ ವಿಕಿರಣ ಅಂದರೆ ಯಾವುದೇ ಮಾಧ್ಯಮದ ಅವಶ್ಯಕತೆ ಇಲ್ಲದೆ ನೇರ ಸಂಪರ್ಕದ ಅಗತ್ಯವಿರುವುದಿಲ್ಲ, ವಿದ್ಯುತ್ ಕಾಂತೀಯ ತರಂಗಗಳ ಮೂಲಕ ಶಾಖ ಹರಿತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಅದಕ್ಕೆ ಸೂರ್ಯನ ಶಾಖವು ಭೂಮಿಯನ್ನು ತಲುಪ್ತಕ್ಕಂಥದ್ದು. ಇದು ಉಷ್ಣ ವಿಕಿರಣ ಆಗಿರುತ್ತೆ ಸ್ನೇಹಿತರೆ. ಆಯಿತಾ. ಸೊ ಇಷ್ಟು ನೋಡ್ತಾ ಹೋದಾಗೆ ಈಗ ನಾವೇನು ನೋಡಿದ್ವಿ, ಉಷ್ಣ ಸಂವಹನ ಕನ್ವೆಕ್ಷನ್ ಅಂತಕ್ಕಂಥದ್ದು ಇತ್ತು. ಸೊ ಇದು ಮೇಯ್ನಾಗಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ದ್ರವಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಆಪ್ಷನ್ 3 ದ್ರವಗಳಲ್ಲಿ. ಆ್ಯಂಡ್ ನೆಕ್ಸ್ಟು ತರಂಗದ ಉದ್ದವು ವೇವ್ ಲೆಂತ್ ಇವುಗಳ ನಡುವಿನ ಅಂತರವಾಗಿದೆ ಅಂತ ಕೊಟ್ಟಿದ್ದಾರೆ. 2 ಅನುಕ್ರಮ ಶಿಖರಗಳು, 2 ಕಾನ್ಸಿಕ್ಯೂಟಿವ್ ಕ್ರೆಸ್ಟ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಆಪ್ಷನ್ 2 ಮೂಲ ಬಿಂದು ಮತ್ತು ಶಿಖರದ ನಡುವಿನ ಅಂತರ, ತರಂಗ ಪಥದ ಆರಂಭಿಕ ಮತ್ತು ಅಂತಿಮ ಬಿಂದು, ಕಂಪನ ವಿಸ್ತಾರದ 2 ಪಟ್ಟು ಅಂತ ಕೊಟ್ಟಿದ್ದಾರೆ. ವೇವ್ ಲೆಂತ್ ತರಂಗ ದೂರ ಅಥವಾ ತರಂಗ ಉದ್ದ ಅಂತ ಅಂದರೆ ಸ್ನೇಹಿತರೆ ನೋಡಿ, ಈಗ ಈ ರೀತಿದೆ ಅಂತ ಹೇಳಿದ್ರೆ ಈ ರೀತಿ ವೇವ್ ಲೆಂತ್ ಬರ್ತಾ ಹೋಗುತ್ತೆ. ಹೌದಾ.
ಸೊ ಇಲ್ಲಿ ಒಂದು ತರಂಗದ ಉದ್ದ ವೇವ್ಲೆಂತ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ ನೋಡಿ, ಇಲ್ಲಿಂದ ಇಲ್ಲಿ ತನಕ ಅಂದರೆ ಎರಡು ಇದು ಬಂದಿರುತ್ತೆ, ಎರಡು ತಗ್ಗಾರ ಆಗಿರ್ಬೋದು ಅಥವಾ ಎರಡು ಹುಬ್ಬಾದರೂ ಆಗಿರ್ಬೋದು ಸ್ನೇಹಿತರೆ. ಟೋಟಲಾಗಿ ಹೇಳ್ಬೇಕಂದ್ರೆ ಒಂದು ಏನು ಕಂಪ್ಲೀಟ್ ಆಗುತ್ತೋ ಸೊ ಇಷ್ಟನ್ನ ನಾವು ಒಂದು ತರಂಗದ ಉದ್ದ ಅಂತ ಹೇಳ್ತೀವಿ. ಅಥವಾ ಇಲ್ಲಿಂದ ನಾವು ತೊಗೊಳ್ಬಹುದು, ಇಲ್ಲಿಂದ ಇಷ್ಟು ಕಾದು ತೊಗೊಳ್ಬಹುದು, ಅಥವಾ ಇಲ್ಲಿಂದ ಇಷ್ಟು ಕಾದು ತೊಗೊಳ್ಬಹುದು. ನೀವು ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಇದೆಯಲ್ವಾ, ಸೊ ಇಷ್ಟು ಡಿಸ್ಟೆನ್ಸ್ ಏನಿದೆಯೋ ಇದನ್ನು ನಾವು ಒಂದು ತರಂಗದ ಉದ್ದ ಅಂತ ಕರಿತಾ ಹೋಗ್ತೀವಿ. ಸೊ ಈಗಿರ್ಬೇಕಾದ್ರೆ ಎರಡು ಅನುಕ್ರಮ ಶಿಖರಗಳು ಅಂತ ಕೊಟ್ಟಿದ್ರೆ ಎರಡು ಅನುಕ್ರಮ ಶಿಖರಗಳು ಬರುತ್ತಾ, ಆ್ಯಂಡ್ ಮೂಲ ಬಿಂದು ಮತ್ತು ಶಿಖರ ನಡುವಿನ ಅಂತರ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೇಯ್ನಾಗಿ ಆನ್ಸರ್ ಯಾವ್ದು ಬರುತ್ತೆ ಸ್ನೇಹಿತರೆ, ಆಪ್ಷನ್ 1 ಎರಡು ಅನುಕ್ರಮ ಶಿಖರಗಳು. ಅಂದರೆ ಇಲ್ಲಿ ಏನಿದೆ ಒಂದು ಇದಾಯಿತು, ಒಂದು ಶಿಖರ, ಅದಾದ ನಂತರ ಇದೊಂದು ಶಿಖರ, ಎರಡು ಅನುಕ್ರಮ ಶಿಖರಗಳು ಬರುತ್ತೆ, ಆಪ್ಷನ್ 1. ಸೊ ಅದು ಮೂಲ ಬಿಂದು ಅಂತ ಹೇಳಿದಾಗ ಇಲ್ಲಿಂದನೇ ಆಗಬೇಕಂತಕ್ಕಂಥದ್ದೇನಿಲ್ಲ, ಇದಾದರೂ ಆಗ್ಬೋದು ಅಥವಾ ಇಲ್ಲಿಂದ ಇಲ್ಲಿ ತನಕನಾದ್ರೂ ಆಗ್ಬೋದು. ಇದೊಂದು ಶಿಖರ, ಇದೊಂದು ಶಿಖರ, ಆಯಿತಾ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ನೀಡಲಾದ ವಿದ್ಯುತ್ ಮಂಡಲದಲ್ಲಿನ ಪರಿಣಾಮಿ ರೋಧವು ಎಷ್ಟು ಅಂತ ಕೇಳಿದ್ದಾರೆ. ಸೊ ಸ್ನೇಹಿತರಲ್ಲಿ ರೋಧ ಅಂದ ತಕ್ಷಣ ಎರಡು ರೀತಿಲಿ ಬರುತ್ತೆ, ಒಂದು ಸರಣಿ ಬರುತ್ತೆ, ಮತ್ತೊಂದು ಪ್ಯಾರಲಲ್ ಅಂತ ಹೇಳ್ತೀವಿ, ಆಯಿತಾ. ಸೊ ಎರಡು ರೀತಿಲಿ ಬರ್ತಾ ಹೋಗುತ್ತೆ ರೆಸಿಸ್ಟೆನ್ಸಲ್ಲಿ ನೋಡ್ತಾ ಹೋದಾಗ. ಸರಣಿ ಅಂತ ಹೇಳಿದಾಗ ನೋಡಿ ಈ ರೀತಿ ಇದೆ ಅಂತ ಅಂದರೆ 1 2 3 ಈ ರೀತಿ 1 2 3 ಇದನ್ನ ಸರಣಿ ಅಂತ ಕರಿತೀವಿ. ಸೊ ಈ ರೀತಿ ಕೊಟ್ಟಿದ್ದಾರೆ ನೋಡಿ, 1 2 ಸಮಾಂತರ ಅಥವಾ ಪ್ಯಾರಲಲ್ ಅಂತ ಹೇಳ್ತೀವಿ, ಸಮಾಂತರ ಅಥವಾ ಪ್ಯಾರಲಲ್. ಸೊ ಇದೇನಾಗಿದೆ, ಇದು ಪ್ಯಾರಲಲ್ ಕೊಟ್ಟಿದ್ದಾರೆ, ಸಮಾಂತರ ಇರ್ತಕ್ಕಂಥದ್ದಾಗಿದೆ, ಸಮಾಂತರ, ಆಯಿತಾ. ಸೊ ಫಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಎ ಬಿ ಸಿ ಕೊಟ್ಟವ್ರೆ, ಬರ್ಕೊಳ್ಳೋಣ ಸ್ನೇಹಿತರೆ. ಒಂದು ಸೈಡು ಎ 3 ರೋಧ ಎಸ್ ರೋಧ ಕೊಟ್ಟಿದ್ದಾರೆ, ಆ್ಯಂಡ್ ಬಿ ಬಂದು 6 ಓಮ್, ಆ್ಯಂಡ್ ಸಿ ಬಂದು ಎಸ್ 2. ಓಕೆ, ಸೊ ನಮಗೆ ಫಾರ್ಮುಲಾ ಗೊತ್ತಿರಬೇಕು ಸ್ನೇಹಿತರೆ. ಫಸ್ಟು ಫಾರ್ಮುಲಾ ಏನಿದೆ ಅಂತ ಹೇಳಿದ್ರೆ, ಒಂದು ಪ್ಯಾರಲಲ್ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ, ಸಮಾಂತರಕ್ಕೆ ಕಂಡುಬಿಡ್ತಕ್ಕಂಥದ್ದು 1/RP = 1/A + 1/B + 1/C, ಇದು ಫಾರ್ಮುಲಾ. ಸೊ ಇಲ್ಲಿ ಏನಾಗಿದೆ, 1/A ಕೊಟ್ಟಿದ್ದಾರೆ 3 ಕೊಟ್ಟಿದ್ದಾರೆ, ಪ್ಲಸ್ 1/B ಬಂದು 6 ಇದೆ, ಪ್ಲಸ್ 1/C ಬಂದು 2 ಇದೆ. ಸೊ ಕಂಪ್ಲೀಟಾಗಿ ನೀವು ಎಲ್ ಸಿ ಎಮ್ನ ತೊಗೊಂಡೋದಕ್ಕೆ 6 LCM ಬರುತ್ತೆ ಸ್ನೇಹಿತರೆ. ಸೊ 3ರಿಂದ 2 + 1 + 3 ಬಂತು, 3 2 5 1 6/6 ಬರುತ್ತೆ. ಸೊ ಫೈನಲ್ ಆಗಿ ನಿಮಗೆ ಎಷ್ಟು ಹೊತ್ತು 1 ರೋಧ ಬಂತು. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ, ಆಪ್ಷನ್ 4 1 ರೋಧ ಆಯಿತು. ಇನ್ನು ನಿಮಗೆ ಸೀರೀಸಲ್ಲಿ ಕೊಟ್ಟಿದ್ರೆ, ಸೊ ಇದನ್ನ 3 ರೋಧ ಕೊಟ್ಟಿದ್ದು, ಇದನ್ನು 6 ರೋಧ, ಇದು 1 2 ರೋಧ. ಸೊ ಸೀರೀಸಲ್ಲಿ ಕೊಟ್ಟಿದ್ದಾರೆ ಅಂದರೆ ಫಾರ್ಮುಲಾ ಇಷ್ಟೇ, ಅದಕ್ಕೂ ಅಷ್ಟೇ. RS = A + B + C ಬರುತ್ತೆ ಅಷ್ಟೇ, ಅಲ್ಲಿ ಏನೂ ಇಲ್ಲ ಸ್ನೇಹಿತರೆ. ಸರಣಿ ಕೊಟ್ಟರೆ ವೆರಿ ಈಸಿ. ಸೊ 6S 3 + 6 + 2 ನೋಡಿ, 6 3 9 10 11 ಆಗುತ್ತೆ, 11 ರೋಧ. ಇದು ಸರಣಿ ಕೊಟ್ಟಾಗ, ಇದು ಪ್ಯಾರಲಲ್ ಸಮಾಂತರಕ್ಕೆ ಕೊಟ್ಟಾಗ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಸಮೀಪ ದೃಷ್ಟಿ ದೋಷವನ್ನು ಸರಿಪಡಿಸಲು ಬಳಸುವ ಮಸೂರ ಯಾವುದು? ಪೀನ ಮಸೂರ, ನಿಮ್ನ ಮಸೂರ, ದ್ವಿನಾಭಿ ಮಸೂರ, ಸಮತಲ ಪೀನ ಮಸೂರ ಕೊಟ್ಟಿದ್ದಾರೆ. ಒಂದು ಫಾರ್ಮುಲಾ ಅಥವಾ ಒಂದು ಟ್ರಿಕ್ ಬರುತ್ತೆ, ಏನಂತ ಹೇಳಿದ್ರೆ ಸನಿ ದಪ್ಪ ಅಂತಕ್ಕಂಥದ್ದು ಒಂದಿದೆ, ಸನಿ ದಪ್ಪ. ಓಕೆ, ಸೊ ನೋಡಿ, ಸಮೀಪ ದೃಷ್ಟಿ ದೋಷ ನಿವಾರಣೆಗೋಸ್ಕರ ನಿಮ್ನ ಮಸೂರವನ್ನು ಯೂಸ್ ಮಾಡ್ತಕ್ಕಂಥದ್ದು, ದೂರದೃಷ್ಟಿಗೋಸ್ಕರ ಪೀನ ಮಸೂರವನ್ನು ಯೂಸ್ ಮಾಡ್ತಕ್ಕಂಥದ್ದು ಅಷ್ಟೇ. ಸನಿ ಮೀನ್ಸ್ ಸನಿಹಕ್ಕೆ ನಿಮ್ನ ಮಸೂರ ಯೂಸ್ ಮಾಡೋದು, ದೂರಕ್ಕೆ ಪೀನ ಮಸೂರ ಯೂಸ್ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಸಮೀಪ ದೃಷ್ಟಿ ದೋಷಕ್ಕೆ ಯಾವ್ದು ಯೂಸ್ ಮಾಡ್ತೀವಿ, ನಿಮ್ನ ಮಸೂರವನ್ನು ಯೂಸ್ ಮಾಡ್ತಕ್ಕಂಥದ್ದು, ಆಪ್ಷನ್ 2 ಆಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ, ಸಮೀಪ ದೃಷ್ಟಿ ದೋಷವನ್ನು ಸರಿಪಡಿಸಲು ನಿಮ್ನ ಮಸೂರವನ್ನು ಬಳಸ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನಿಮ್ನ ಮಸೂರ ಇದು ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸಿ ಪ್ರತಿಬಿಂಬವು ಕಣ್ಣಿನ ರೆಟಿನಾದ ಮೇಲೆ ಸರಿಯಾಗಿ ಬೀಳುವಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ಪೀನ ಮಸೂರ ಬಂದು ದೂರದೃಷ್ಟಿಯನ್ನು ಸರಿಪಡಿಸಲು ಬಳಸ್ತಕ್ಕಂಥದ್ದಾಗಿರುತ್ತೆ. ದ್ವಿನಾಭಿ ಮಸೂರ ಅಂತಕ್ಕಂಥದ್ದು ಇದನ್ನು ವಯೋಸಹಜ ದೃಷ್ಟಿ ದೋಷವನ್ನು ಸರಿಪಡಿಸಲು ಬಳಸ್ತಕ್ಕಂಥದ್ದು, ಅಂದರೆ ವಯಸ್ಸಾದ ನಂತರ ಏನು ಕಣ್ಣು ಕಾಣಲ್ಲ ಅಂತಾರೋ ಸೊ ಅವ್ರಿಗೋಸ್ಕರ ಬಳಸ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋದ ಸ್ನೇಹಿತರೆ, ದ್ರವ್ಯರಾಶಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದರೆ, ಗ್ರಹದ ಗುರುತ್ವಾಕರ್ಷಣ ಬಲಕ್ಕೆ ಅನುಗುಣವಾಗಿ ದ್ರವ್ಯರಾಶಿಯು ಬದಲಾಗುತ್ತದೆ. ಆಪ್ಷನ್ 2 ದ್ರವ್ಯರಾಶಿಯ SI ಏಕಮಾನ ಮೂಲಮಾನ ಬಂದು ಗ್ರಾಮ್ ಅಂತ ಕೊಟ್ಟಿದ್ದಾರೆ. ದ್ರವ್ಯರಾಶಿಯು ಒಂದು ಅದಿಶ ರಾಶಿ ಮತ್ತು ಸ್ಥಳವನ್ನು ಅವಲಂಬಿಸಿದ ಸ್ಥಿರವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. 4ನೇದು ದ್ರವ್ಯರಾಶಿಯು ತೂಕ
ಮತ್ತು ಗುರುತ್ವ ವೇಗೋತ್ಕರ್ಷದ ಗುಣಲಬ್ಧಕ್ಕೆ ಸಮಾನವಾಗಿರುತ್ತದೆ ಅಂತ ಕ್ವಶನ್ ಅನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡ್ತಾ ಹೋದ್ರೆ ಇಲ್ಲಿ ನಾವು ಎಸ್ ದ್ರವ್ಯರಾಶಿ ಮಾಸ್ ಅಂತ ಹೇಳ್ತೀವಿ ಅಲ್ವಾ. ಸೊ ಮಾಸ್ಗೆ ಸಂಬಂಧಪಟ್ಟಂತೆ ದ್ರವ್ಯರಾಶಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಗ್ರಹದ ಗುರುತ್ವಾಕರ್ಷಣ ಬಲಕ್ಕೆ ಅನುಗುಣವಾಗಿ ದ್ರವ್ಯರಾಶಿಯು ಬದಲಾವಣೆ ಆಗ್ತಾ ಹೋಗುತ್ತೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದ್ರವ್ಯರಾಶಿ SI ಮೂಲಮಾನ ಗ್ರಾಮ್ ಅಂತ ಕೊಟ್ಟಿದ್ದಾರೆ. ದ್ರವ್ಯರಾಶಿ ಒಂದು ಅದಿಶ ರಾಶಿ ಮತ್ತು ಸ್ಥಳವನ್ನು ಅವಲಂಬಿಸದೆ ಸ್ಥಿರವಾಗಿರುತ್ತದೆ ಅದು. ಆ್ಯಂಡ್ ದ್ರವ್ಯರಾಶಿಯ ತೂಕ ಮತ್ತು ಗುರುತ್ವ ವೇಗೋತ್ಕರ್ಷದ ಗುಣಲಬ್ಧಕ್ಕೆ ಸಮವಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಒಂದು ಉತ್ತರ ಆಪ್ಷನ್ 3. ಇದೊಂದು ಅದಿಶ ರಾಶಿ ಪರಿಮಾಣವಾಗಿರುತ್ತದೆ ಸ್ನೇಹಿತರೆ. ಇನ್ನು ಉಳಿದಂತೆ ನೋಡ್ತಾ ಹೋದೆ ನೋಡಿ, ಈಗ ನೋಡಿ ಇಲ್ಲ ನೋಡ್ತಾ ಹೋದರೆ ಏನೇನು ಕೊಟ್ಟಿದ್ದಾರೋ ಆಯ್ಕೆಗಳಲ್ಲಿ ನೋಡ್ತಾ ಹೋದಾಗ ಓಕೆ ಆಯ್ಕೆ 1 ಗ್ರಹದ ಗುರುತ್ವಾಕರ್ಷಣೆಗೆ ಅನುಗುಣವಾಗಿ ತೂಕ ಬದಲಾಗುತ್ತದೆ, ದ್ರವ್ಯರಾಶಿ ಅಲ್ಲ ಅಂತಕ್ಕಂಥದ್ದು. ಅಂದರೆ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೋ ದ್ರವ್ಯರಾಶಿ ಬದಲಾವಣೆ ಆಗುತ್ತದೆ ಗ್ರಹಕ್ಕೆ ಹೋದಂತೆ. ಫಾರ್ ಎಕ್ಸಾಂಪಲ್ ಚಂದ್ರನ ಒಂದು ಕೇಳ್ತಾರಲ್ವಾ, ಭೂಮಿಗೂ ಮತ್ತು ಚಂದ್ರಗೂ ಹೋಲಿಸ್ಕೊಂಡು ಕೆಲವೊಂದಷ್ಟು ಕ್ವಶನ್ಸ್ಗಳು ಕೇಳ್ತಾನೆ ಹೋಗ್ತಿರ್ತಾರೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಹೋದ್ರೆ ನೀವು ಯಾವುದೇ ಗ್ರಹಕ್ಕೆ ಹೋದ್ರೂ ಸಹ ದ್ರವ್ಯರಾಶಿ ಅಂತಕ್ಕಂಥದ್ದು ಯಾವಾಗಲೂ ಸಹ ಚೇಂಜ್ ಆಗೋದಿಲ್ಲ, ಹಾಗೆ ಇರುತ್ತೆ, ತೂಕ ಮಾತ್ರ ಚೇಂಜ್ ಆಗ್ತಕ್ಕಂಥದ್ದು. ಆಯಿತಾ. ಸೊ ಹಾಗೆ ಇದೊಂದು ಹೇಳಿಕೆ ತಪ್ಪಾಗುತ್ತೆ. ಇನ್ನು ದ್ರವ್ಯರಾಶಿಯ ಮೂಲಮಾನ ಒಂದು ಗ್ರಾಮನ್ನು ಕೊಟ್ಟಿದ್ದಾರೆ. ಸೊ ಗ್ರಾಮ್ ಅಂತಕ್ಕಂಥದ್ದಲ್ಲ, ಇಲ್ಲೇನಾಗಿರುತ್ತೆ ಅಂತ ಹೇಳಿದ್ರೆ kg SI ಮೂಲಮಾನ ಕಿಲೋಗ್ರಾಮ್ ಆಗಿರುತ್ತೆ. ಸೊ ಹಾಗಾಗಿ ಅದು ತಪ್ಪಾಗಿರುತ್ತೆ. ಇನ್ನು 3ನೇ ಆಯ್ಕೆ ನೋಡ್ತಾ ಹೋದಾಗ ದ್ರವ್ಯರಾಶಿಯ ತೂಕವನ್ನು ಗುರುತ್ವಾಕರ್ಷಣೆಯಿಂದ ಉಂಟಾಗುವ ವೇಗೋತ್ಕರ್ಷದಿಂದ ಭಾಗಿಸಿದಾಗ ಬರುವ ಮೌಲ್ಯಕ್ಕೆ ಸಮವಾಗಿರುತ್ತದೆ. ಅಂದರೆ ನೋಡಿ ಇಲ್ಲಿ ಭಾಗಿಸಿದಾಗ ಅದನ್ನು ಅರ್ಥ ಮಾಡ್ಕೊಳ್ತಾ ಹೋಗಿ. ಇಲ್ಲೇನು ಕೊಟ್ಟವ್ರೆ ಗುಣಲಬ್ಧಕ್ಕೆ ಅಂತ ಕೊಟ್ಟವ್ರೆ, ಗುಣಲಬ್ಧ ಅಲ್ಲ, ಭಾಗಿಸಿದಾಗ. ಈಗ ಫಾರ್ ಎಕ್ಸಾಂಪಲ್ ಈಗ W = mc ಅಂತ ಏನು ಕೊಟ್ಟಿದ್ದಾರೋ ಫಾರ್ಮುಲಾ ನೋಡ್ತಾ ಹೋದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಹೇಳ್ತೀವಿ ಸ್ನೇಹಿತರೆ, ವೇಗೋತ್ಕರ್ಷ. ಸೊ W = mc ಅಂತಕ್ಕಂಥದ್ದು ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ m = W/g ಆಗುತ್ತೆ. ಹೌದಾ, ಎಮ್ ಹಾಗೆ ಉಳ್ಕೊಂಡು G ಕೆಳಗಡೆ ಬರುತ್ತೆ. ಸೊ ಹೀಗಿರಬೇಕಾದ್ರೆ ವೇಗೋತ್ಕರ್ಷದಿಂದ ಭಾಗಿಸಿದಾಗ ಬರುವ ಮೌಲ್ಯಕ್ಕೆ ಸಮವಾಗಿರ್ತಕ್ಕಂಥದ್ದು ಮಾಸ್ ಅಂತಕ್ಕಂಥದ್ದಾಗಿರುತ್ತೆ. ಮಾಸ್ = ವೇಗೋತ್ಕರ್ಷ ಡಿವೈಡೆಡ್ ಬೈ ಗ್ರಾವಿಟೇಷನ್ ಫೋರ್ಸ್ ಅಂತ ಏನು ಹೇಳ್ತೀವೋ ಗುರುತ್ವಾಕರ್ಷಣ ಬಲ ಆಗಿರುತ್ತೆ. ಅರ್ಥ ಆಯ್ತಲ್ವ ಸ್ನೇಹಿತರೆ. ಇದು ಗುಣಲಬ್ಧಕ್ಕೆ ಸಮ ಅಲ್ಲ, ಭಾಗಿಸೋದಕ್ಕೆ ಸಮ. ಈಗ W/g ಆಗಿರಬೇಕು, ಅದು W × g ಅಲ್ಲ. ನೆಕ್ಸ್ಟು ತಾಪಮಾನದ SI ಏಕಮಾನ ಯಾವುದು ಕೇಳಿದರೆ ಡಿಗ್ರಿ ಸೆಲ್ಸಿಯಸ್, ಫ್ಯಾರನ್ಹೀಟ್, ಕೆಲ್ವಿನ್, ಜೌಲ್ ಕೊಟ್ಟಿದ್ದಾರೆ. ತಾಪಮಾನದ SI ಏಕಮಾನ ಬಂದು ಕೆಲ್ವಿನ್, ಆಪ್ಷನ್ 3 ಕೆಲ್ವಿನ್ ಆಗಿರುತ್ತೆ. ನೆಕ್ಸ್ಟ್ ಗ್ರಾಫ್ನ ಆಧಾರದ ಮೇಲೆ 5 ಸೆಕೆಂಡ್ಗಳ ಕೊನೆಯಲ್ಲಿ ವೇಗವರ್ಧನೆ ಎಷ್ಟು ಅಂತ ಕೇಳಿದರೆ ನೋಡಿ, ಈ ಒಂದು ಗ್ರಾಫನ್ನು ಕೊಟ್ಟಿದ್ದಾರಲ್ವಾ. ಸೊ ಇಲ್ಲಿ ಇದನ್ನು ಕೊಟ್ಟಿದ್ದಾರೆ. ಎ ಅಂತಕ್ಕಂಥದ್ದಕ್ಕೆ 5, 10 ಕೊಟ್ಟಿದ್ದಾರೆ. 5 ಮತ್ತು 10 ಇಲ್ಲಿ 0.0 ಇದೆ ಸ್ನೇಹಿತರೆ. ಓ ಬಿಂದು ಏನಿದೆಯೋ ಇಲ್ಲಿ 0 ಇದೆ. ಸೊ ಇಲ್ಲಿ ನೋಡ್ತಾ ಹೋದರೆ ವೇಗವರ್ಧನೆಯನ್ನು ಕಂಡುಹಿಡಿಬೇಕಂತ ನೀವು ಯಾವ ರೀತಿ ಕಂಡುಹಿಡಿತೀರಿ ಅಂತ ಹೇಳಿದಾಗ ನೋಡಿ, ಇಲ್ಲಿ ಈ ಒಂದು ಕಾಲಗ್ರಾಫ್ ಅಂತ ಏನು ಹೇಳ್ತೀವೋ ಟೈಮ್ ಗ್ರಾಫ್ ಅಂತ ಕೊಟ್ಟಿದ್ದಾರೆ ನೋಡಿ. ಟೈಮ್ ಗ್ರಾಫ್ ಆಫ್ ಎ ಕಾರ್ ಅಂತ ಕೊಟ್ಟಿದ್ದಾರೆ. ವೆಲಾಸಿಟಿ ಟೈಮ್ಗೆ ಸಂಬಂಧಪಟ್ಟಂತೆ ಇದು ವೆಲಾಸಿಟಿ ಆಗಿರುತ್ತೆ, ಇದು ಟೈಮ್ ಆಗಿರುತ್ತೆ. ಈ ಕಡೆದು ಟೈಮು, ಈ ಕಡೆದು ವೆಲಾಸಿಟಿ. ಆಯಿತಾ. ಸೊ ಇಲ್ಲಿ ಆರಂಭಿಕ ಬಿಂದು ಏನಾಗಿದೆ, ಇದನ್ನು ನಾವು ಆರಂಭಿಕ ಅಂತ ಕರಿತೀವಿ. 0 ಕೊಟ್ಟಿದ್ದಾರೆ, ಇದು ಅಂತಿಮ ಬಿಂದು. ಆಯಿತಾ. ಸೊ ಹೀಗಿರಬೇಕಾದ್ರೆ ಇಲ್ಲಿ ಅಂತಿಮ ಬಿಂದು ಏನಾಗಿದೆ 5, 10 ಕೊಟ್ಟಿದ್ದಾರೆ, ಆರಂಭಿಕ 0 ಕೊಟ್ಟಿದ್ದಾರೆ. ನಮಗೆ ಒಂದು ಫಾರ್ಮುಲಾ ಬರುತ್ತೆ ಸ್ನೇಹಿತರೆ, ಆಕ್ಸಲರೇಷನ್ ವೇಗವರ್ಧನೆ ಅಂತಕ್ಕಂಥದ್ದು ಏನಿದು ವೇಗವರ್ಧನೆ = ಫಾರ್ಮುಲಾ ಬಂದು ವೇಗದ ಬದಲಾವಣೆ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ, ಟೈಮ್. ಆಯಿತಾ. ಸೊ ಇಲ್ಲೇನು ಫಾರ್ಮುಲಾ ಬರುತ್ತೆ ಅಂತ ಹೇಳಿದ್ರೆ V2 / V1 / T2 - T1. ಓಕೆ, V2 - V1 / T2 - T1 ಆಗಿರುತ್ತೆ. V1. ಸೊ ಇಲ್ಲೇನಾಗುತ್ತೆ ಸ್ನೇಹಿತರೆ, ನಾನು ಆಲ್ರೆಡಿ ಹೇಳ್ದಾಗೆ ಇಲ್ಲಿ ತೊಗೊಳ್ತಾ ಹೋದಾಗ ಕಾಲ T1 V1. ಓಕೆ, ಇದನ್ನು ನಾವು ಇಲ್ಲಿದೆಯಲ್ವಾ. ಸೊ ಇದರ T1 ಮತ್ತು V1 ಅಂತ ತೊಗೊಳ್ತೀವಿ. ಇದು 0. ಇದು ಅಷ್ಟೇ T2 ಮತ್ತು V2 ಆಗಿರುತ್ತೆ, 5 ಮತ್ತು 10. ಆಯಿತಾ. ಸೊ ಇಲ್ಲಿ ಏನಾಗಿದೆ V2 ಕೊಟ್ಟಿದ್ದಾರೆ, V2 10 ಕೊಟ್ಟಿದ್ದಾರೆ, -V1 0 ಇದೆ, ಡಿವೈಡೆಡ್ ಬೈ T2 5 ಇದೆ, T1 0 ಇದೆ, 10/5 = 2 ಬಂತು ಡಿವೈಡ್ ಮಾಡ್ತಾರೆ. ಸೊ ಇದೇ ಫೈನಲ್ ಆನ್ಸರ್ ಆಗಿರುತ್ತೆ, 2 m/s², ಆಪ್ಷನ್.
ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದರೆ ಶಬ್ದವು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಅಂದರೆ ಶಬ್ದಕ್ಕೆ ಸಂಬಂಧಪಟ್ಟಂತೆ ಸೌಂಡ್ ಇಸ್ ಪ್ರೊಡ್ಯೂಸ್ಡ್ ಬೈ, ಅಂದರೆ ಶಬ್ದ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ, ಉತ್ಪತ್ತಿ ಆಗುತ್ತೆ ಅಂತಕ್ಕಂಥದ್ದು. ವಸ್ತುವನ್ನು ಕಾಂತಿಗೊಳಿಸಿದಾಗ, ವಸ್ತುವನ್ನು ತಂಪಾಗಿಸಿದಾಗ, ದೇಹವನ್ನು ಕಂಪಿಸುವುದರಿಂದ, ದೇಹವನ್ನು ಬಿಸಿ ಮಾಡುವುದರಿಂದ ಉತ್ಪತ್ತಿಯಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಶಬ್ದವು ಯಾವಾಗ ಉತ್ಪತ್ತಿಯಾಗುತ್ತೆ ಅಂತ ನೋಡ್ತಾ ಹೋದ ಸ್ನೇಹಿತರೆ, ವೈಬ್ರೇಟಿಂಗ್ ಎ ಬಾಡಿ ಅಂತಕ್ಕಂಥದ್ದು, ಅಂದರೆ ದೇಹವನ್ನು ಕಂಪಿಸುವುದು ಅಥವಾ ದೇಹದಕ್ಕಿಂತ ಹೆಚ್ಚಾಗಿ ಇಲ್ಲಿ ವಸ್ತು ಅಂತ ಕೊಟ್ಟಿದ್ದಾರಲ್ವ. ಸೊ ದೇಹ ಅಥವಾ ವಸ್ತುವನ್ನು ಕಂಪಿಸಿದಾಗ ಆಪ್ಷನ್ 3 ಆಗಿರುತ್ತೆ. ನೋಡಿ, ದೇಹವನ್ನು ಕಂಪಿಸುವುದು ಅಥವಾ ಯಾವುದೇ ಒಂದು ವಸ್ತು ಅಥವಾ ದೇಹವು ಕಂಪಿಸಿದಾಗ ಅಥವಾ ವೈಬ್ರೇಟ್ ಆದಾಗ ಮಾತ್ರ ಶಬ್ದ ಅಥವಾ ಧ್ವನಿ ಅಂತಕ್ಕಂಥದ್ದು ಉತ್ಪತ್ತಿ ಆಗ್ತಕ್ಕಂಥದ್ದು ಆಗಿರುತ್ತೆ. ವಸ್ತುವಿನ ಈ ವೇಗದ ಮುನ್ನಡೆ ಮತ್ತು ಹಿನ್ನಡೆ ಚಲನೆಯು ಸುತ್ತಲಿನ ಗಾಳಿಯಲ್ಲಿ ಅಲೆಗಳನ್ನು ಸೃಷ್ಟಿ ಮಾಡಿ ನಮ್ಮ ಕಿವಿಗೆ ಈ ಒಂದು ಸೌಂಡನ್ನು ಕೇಳಿಸ್ತಕ್ಕಂಥದ್ದು ಆಗಿರುತ್ತೆ. ಉದಾಹರಣೆ ಫಾರ್ ಎಕ್ಸಾಂಪಲ್, ಗಂಟೆಯನ್ನು ಬಾರಿಸಿದಾಗ ಅದು ಕಂಪಿಸಿ ಶಬ್ದ ಮಾಡ್ತಕ್ಕಂಥದ್ದು ಆಗಿರ್ಬೋದು. ಗಿಟಾರ್ನ ತಂತಿಯನ್ನು ಮೀಟಿದಾಗ ತಂತಿ ಕಂಪಿಸಿ ಸಂಗೀತನ ಹೊರ, ಅಂದರೆ ಇಟ್ ಮೀನ್ಸ್ ಟೋಟಲಾಗಿ ಹೇಳ್ಬೇಕಂದ್ರೆ ಕಂಪಿಸಿದಾಗ ಅಂದರೆ ವೈಬ್ರೇಟ್ ಆದಾಗ ಒಂದು ಸೌಂಡ್ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ಆಗಿರುತ್ತೆ. ನಾವು ಮಾತನಾಡುವಾಗ ನಮ್ಮ ಗಂಟಲಿರುವ ಧ್ವನಿ ಪೆಟ್ಟಿಗೆ ಕಂಪನಿಂದ ಧ್ವನಿ ಉತ್ಪತ್ತಿ ಆಗ್ತಕ್ಕಂಥದ್ದು ಆಗಿರಬಹುದು. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದರೆ, ಭಾಗಶಃ ಬಟ್ಟಿ ಇಳಿಸುವಿಕೆ ಶುದ್ಧೀಕರಣವನ್ನು ಡ್ಯಾಶ್ನಲ್ಲಿ ಬಳಸಲಾಗುತ್ತದೆ ಅಥವಾ ಮಾಡಲಾಗುತ್ತದೆ. ಏನು ಬಟ್ಟಿ ಇಳಿಸುವಿಕೆ ಶುದ್ಧೀಕರಣ ಮಾಡುವ ವಿಧಾನ ಯಾವುದು ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ಕುದಿಯುವ ಬಿಂದುಗಳಲ್ಲಿನ ವ್ಯತ್ಯಾಸಗಳ ಆಧಾರದ ಮೇಲೆ ಮಿಶ್ರಣವನ್ನು ಬೇರ್ಪಡಿಸ್ತಕ್ಕಂಥದ್ದಾಗಿರ್ಬೋದು, ಅಥವಾ ಜರಡಿ ಬೆಳೆಸಿ ಉಪ್ಪಿನಿಂದ ಮರಳನ್ನು ಬೇರ್ಪಡಿಸ್ತಕ್ಕಂಥದ್ದು, ಅಥವಾ ಫಿಲ್ಟರ್ ಪೇಪರನ್ನು ಬಳಸಿ ಕೆಸರ ನೀರನ್ನು ಫಿಲ್ಟರ್ ಮಾಡ್ತಕ್ಕಂಥದ್ದು, ಅಥವಾ ಕಬ್ಬಿಣದ ಫೈಲಿಂಗ್ಗಳನ್ನು ಗಂಧಕದಿಂದ ಕಾಂತಿಯುವಾಗ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ತಾ ಹೋದ್ರೆ ಸ್ನೇಹಿತರೆ, ಬಟ್ಟಿ ಇಳಿಸುವಿಕೆಯಿಂದ ಯಾವುದನ್ನು ನಾವು ಶುದ್ಧೀಕರಣ ಮಾಡ್ತೀವಿ ಅಂತಕ್ಕಂಥದ್ದು ಕ್ವಶನ್ ಆಗಿರುತ್ತೆ. ಈಗ ಜರಡಿ ಹಿಡಿಯೋದ್ರಿಂದ ಏನು ಮಾಡ್ತೀವಿ, ನಾವು ಮರಳನ್ನು ಸಪ್ರೇಟ್ ಮಾಡ್ತೀವಿ ಅಂತ ಏನು ಹೇಳ್ತೀವೋ, ಸೊ ಅದೇ ರೀತಿ ಬಟ್ಟಿ ಇಳಿಸುವಿಕೆ ಮೂಲಕ ಯಾವುದನ್ನು ನಾವು ಸಪ್ರೇಟ್ ಮಾಡ್ತಕ್ಕಂಥದ್ದು ಆಗಿರುತ್ತೆ ಅಂತ ನೋಡ್ತಾ ಹೋದರೆ ಸ್ನೇಹಿತರೆ, ಇಲ್ಲಿ ಆಪ್ಷನ್ 1 ಕುದಿಯುವ ಬಿಂದುಗಳಲ್ಲಿನ ವ್ಯತ್ಯಾಸಗಳ ಆಧಾರದ ಮೇಲೆ ಮಿಶ್ರಣವನ್ನು ಬೇರ್ಪಡಿಸ್ತಕ್ಕಂಥದ್ದು ಆಗಿರುತ್ತೆ. ಆಪ್ಷನ್ 1. ನೆಕ್ಸ್ಟ್, ಕಬ್ಬಿಣ ತುಕ್ಕು ಹಿಡಿಯಲು ಷರತ್ತು ಅಂತ ಕೊಟ್ಟಿದ್ರೆ. ಓಕೆ, ದ ಕಂಡೀಷನ್ ಆಫ್ ದ ರಸ್ಟಿಂಗ್ ಆಫ್ ಐರನ್ ಈಸ್ ಅಂತ ಹೇಳಿದ್ರೆ, ಅಂದರೆ ಕಬ್ಬಿಣ ಯಾವಾಗ ತುಕ್ಕು ಹಿಡಿಯುತ್ತೆ ಮೈನ್ ನೋಡ್ತಾ ಹೋದರೆ, ಸಾರಜನಕದ ಉಪಸ್ಥಿತಿ ಅಥವಾ ನೀರು ಮತ್ತು ಆಮ್ಲಜನಕದ ಉಪಸ್ಥಿತಿ, ನೀರಿನ ಉಪಸ್ಥಿತಿ ಮಾತ್ರ, ಆಮ್ಲಜನಕದ ಉಪಸ್ಥಿತಿ ಮಾತ್ರ ಅಂತ ಕೊಟ್ಟಿದ್ದಾರೆ. ಕಬ್ಬಿಣ ತುಕ್ಕು ಹಿಡಿಯೋದಕ್ಕೆ ಕಾರಣ ಏನಂತ ಹೇಳಿದ್ರೆ ನೀರು ಮತ್ತು ಆಮ್ಲಜನಕ. ಸೊ ನೀರಿನ ಒಂದು ಅದ್ರ ಮೇಲೆ ಕಬ್ಬಿಣದ ಮೇಲೆ ನೀರನ್ನು ಹಾಕಿದಾಗ ಆಗಿರ್ಬೋದು, ಅಥವಾ ಆಮ್ಲಜನಕದ ಜೊತೆ ಒಂದು ಕಬ್ಬಿಣಾಮ್ಲ ಅಥವಾ ಆಕ್ಸಿಜನ್ ಅಂತ ಏನು ಹೇಳ್ತೀವೋ ವಾತಾವರಣದ ಗಾಳಿಯ ಜೊತೆ ಬೆರೆತಾಗ ಏನಾಗುತ್ತೆ, ಕಬ್ಬಿಣ ತುಕ್ಕಿಡಿತಕ್ಕಂಥದ್ದು ಆಗಿರುತ್ತೆ. ಸೋಡಿಯಂನ ರಾಸಾಯನಿಕ ಚಿಹ್ನೆ ಏನು ಅಂತ ಕೇಳಿದರೆ SO Na SD SM ಕೊಟ್ಟಿದ್ದಾರೆ. ಸೋಡಿಯಂ ಒಂದು ರಾಸಾಯನಿಕ ಸಂಕೇತ Na ಆಗಿರುತ್ತೆ. ಆಪ್ಷನ್ 2 ಸೋಡಿಯಂ Na. ಒಂದು ಅಂಶದ ರಾಸಾಯನಿಕ ಗುಣಲಕ್ಷಣಗಳನ್ನು ಉಳಿಸಿಕೊಳ್ಳುವ ಚಿಕ್ಕ ಕಣವನ್ನು ಏನೆಂದು ಕರೆಯಲಾಗುತ್ತದೆ. ಸೊ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಆನ್ ಎಲಿಮೆಂಟ್ ದಟ್ ರಿಟೈನ್ಸ್ ಇಟ್ಸ್ ಕೆಮಿಕಲ್ ಪ್ರಾಪರ್ಟೀಸ್ ಈಸ್ ಕಾಲ್ಡ್ ಅಂತ ಕೇಳಿದರೆ, ನೋಡಿ ಸ್ನೇಹಿತರೆ, ಇದಕ್ಕೆ ಡೆಫಿನೇಷನ್ ಏನಂತ ಹೇಳಿದರೆ, ವ್ಯಾಖ್ಯಾನ, ಒಂದು ಮೂಲ ವಸ್ತು ಒಂದರ ಅತ್ಯಂತ ಚಿಕ್ಕ ಕಣವನ್ನು ಏನೆಂದು ಕರೆಯಲಾಗುತ್ತದೆ. ಅದು ಕ್ವಶನ್ ಆಗಿದೆ, ಆಯಿತಾ. ಒಂದು ಮೂಲ ವಸ್ತು ಒಂದರ ಅತ್ಯಂತ ಚಿಕ್ಕ ಕಣ. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಅಂಶದ ರಾಸಾಯನಿಕ ಗುಣವನ್ನು ಹೊಂದಿರತಕ್ಕಂಥದ್ದು ಅಂತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಹೈಡ್ರೋಜನ್ ಅಂತ ತೊಗೊಂಡ್ರೆ ಇದು ಜಸ್ಟ್ ಹೈಡ್ರೋಜನ್ ಗುಣಲಕ್ಷಣವನ್ನು ಮಾತ್ರ ಹೊಂದಿರುತ್ತೆ. ಅದ್ರ ಬದಲಾಗಿ ನೀವು H2O ಅಂತ ತೊಗೊಂಡ್ರೆ ಇಲ್ಲಿ O ಮತ್ತು H ಎರಡರ ಒಂದು ಗುಣಲಕ್ಷಣವನ್ನು ಹೊಂದಿರುತ್ತೆ. ಸೊ ಅದನ್ನ ನಾವು ಹೋಲಿಕೆ ಮಾಡ್ತಾ ಹೋದಾಗ ಒಂದು ಅಂಶದ ರಾಸಾಯನಿಕ ಗುಣಲಕ್ಷಣ ಉಳಿಸಿಕೊಳ್ಳುವ ಚಿಕ್ಕ ಕಣವನ್ನು, ಸೊ ಆಲ್ರೆಡಿ ಹೇಳಿದಾಗೆ ಟ್ರಾನ್ಸ್ಲೇಷನ್ ಆಗಿರೋ ಸ್ವಲ್ಪ ಅಕ್ಷರಗಳು ವೇರಿಯೇಷನ್ ಆಗಿದೆ ಸ್ನೇಹಿತರೆ. ಸೊ ಅದಕ್ಕೆ ಎಕ್ಸ್ಪ್ಲೇಷನ್ ಕೊಟ್ಟು ಆನ್ಸರ್ನ ಕೊಡ್ತಾ ಹೋಗ್ತೀನಿ ನಾನು. ಅಣು, ಪರಮಾಣು, ಅಯನು, ಸಂಯುಕ್ತ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 2 ಪರಮಾಣು ಆಗಿರುತ್ತೆ. ಒಂದೇ ಗುಣಲಕ್ಷಣವನ್ನು ಹೊಂದಿರತಕ್ಕಂಥದ್ದು ಅರ್ಥ ಮಾಡ್ಕೊಳ್ತಾ ಹೋಗಿ. ಒಂದೇ ಗುಣಲಕ್ಷಣವನ್ನು ಹೊಂದಿರತಕ್ಕಂಥ ಮೂಲ ವಸ್ತು ಅಂದರೆ ಅತ್ಯಂತ ಚಿಕ್ಕ ಕಣವನ್ನು ನಾವು ಇಲ್ಲಿ ಪರಮಾಣು ಅಂತ ಕರಿತಾ ಹೋಗ್ತೀವಿ. ಇದು ಸ್ವತಂತ್ರವಾಗಿ ಅಸ್ತಿತ್ವದಲ್ಲಿ ಇರಬಹುದು ಅಥವಾ ಇಲ್ಲದೇ ಇರಬಹುದು, ಆದರೆ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಹೈಡ್ರೋಜನ್, ಆಮ್ಲಜನಕ ಆಗಿರ್ಬೋದು, ಅಥವಾ ಇದನ್ನು ನಾವು ಏನು ಧಾತುಗಳು ನೋಡ್ತಾ ಹೋಗ್ತೀವೋ, ಹೀಲಿಯಂ. ಸೊ ಆ ರೀತಿಯ ಆನ್ಸರ್ಗಳು ನೋಡ್ತಾ ಹೋಗ್ತೀವಿ. ಅದಾದ ನಂತರ ಅಣು ಅಂದ್ರೇನು, ಮಾಲಿಕ್ಯೂಲ್ಸ್ ಅಂತ ಅಂದರೆ 2 ಅಥವಾ ಅದಕ್ಕಿಂತ ಹೆಚ್ಚು ಪರಮಾಣುಗಳು ರಾಸಾಯನಿಕ ಬಂಧದಿಂದ ಒಂದಾಗಿ ಸೇರಿ ಉಂಟಾಗ್ತಕ್ಕಂಥ ಒಂದು ಕಣವೇ ಅಣು ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಆಮ್ಲಜನಕದ ಅಣು O2 ಆಗಿರ್ಬೋದು, ನೀರಿನ ಅಣು H2O 2 ಸೇರ್ಕೊಳ್ತಕ್ಕಂಥದ್ದು ಆಗಿರ್ಬೋದು. ಸೊ ಮೇಯ್ನಾಗಿ ಇಲ್ಲಿ ಪರಮಾಣು ಅಂದರೆ ಜಸ್ಟ್ ಒಂದೇ ಅಣು ಇರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥ 4 ಆಪ್ಷನಲ್ಲಿ ಅಯನು ಅಂತ ನೋಡ್ತಾ ಹೋದರೆ ಎಲೆಕ್ಟ್ರಾನ್ಗಳನ್ನು
ಕಳೆದುಕೊಂಡು ಅಥವಾ ಪಡೆದುಕೊಂಡು ವಿದ್ಯುತ್ ಆವೇಶವನ್ನು ಪಡೆದ ಪರಮಾಣು ಅಥವಾ ಪರಮಾಣುಗಳ ಗುಂಪನ್ನು ನಾವು ಅಯಾನು ಅಂತ ಕರಿತಾ ಹೋಗ್ತೀವಿ. ಇದರಲ್ಲಿ ಎರಡು ರೀತಿ ನೋಡ್ತಾ ಹೋಗ್ತೀವಿ, ಒಂದು ಧನಾವೇಶ ಮತ್ತೊಂದು ಋಣಾವೇಶ ಅಥವಾ ಕಣಾವೇಶ. ಋಣಾವೇಶ ಮೇನಾಗಿ ನೋಡ್ತಾ ಹೋಗ್ತೀವಿ. ಉದಾಹರಣೆಗೆ ಸೋಡಿಯಂ ಅಯಾನಲ್ಲಿ Na+ ನೋಡ್ತಾ ಹೋಗ್ತೀವಿ. ಇದೇನಿದೆಯೋ ಕ್ಲೋರೈಡ್ ಅಯಾನ್ ಅಂತ ನೋಡ್ತಾ ಹೋದಾಗ Cl- ಅಂತ ಏನು ನೋಡ್ತೀವೋ ಇಲ್ಲಿ ಪ್ಲಸ್ ಮತ್ತು ಮೈನಸ್ ಏನು ಆವೇಶ ಇದೆಯೋ ಸೊ ಅದು ನಾವು ಅಯಾನು ಅಂತ ಕರಿತಾ ಹೋಗ್ತೀವಿ. ಇನ್ನು ಸಂಯುಕ್ತ ಕಾಂಪೌಂಡ್ ಮೀನ್ಸ್ ಎರಡು ಸೇರಿಸಿ ಆಗ್ತಕ್ಕಂಥದ್ದು, ಸೇರ್ಕೊಳ್ತಕ್ಕಂಥ ಸಂಯೋಜನೆ ಅಂತ ಹೇಳ್ತೀವಿ. ಎರಡು ಅಥವಾ ಅದಕ್ಕಿಂತ ಹೆಚ್ಚು ಬೇರೆ ಬೇರೆ ಮೂಲ ವಸ್ತುಗಳ ಪರಮಾಣುಗಳು ಒಂದು ನಿರ್ದಿಷ್ಟ ಅನುಪಾತದಲ್ಲಿ ರಾಸಾಯನಿಕವಾಗಿ ಸಂಯೋಜನೆಗೊಂಡು ಉಂಟಾಗ್ತಕ್ಕಂಥ ಒಂದು ವಸ್ತುವನ್ನು ನಾವು ಸಂಯುಕ್ತ ಅಂತ ಕರಿತಾ ಹೋಗ್ತೀವಿ. ಸೊ ಸಂಯುಕ್ತದ ಗುಣಲಕ್ಷಣಗಳು ಅದನ್ನು ರೂಪಿಸಿದ ಮೂಲ ವಸ್ತುಗಳ ಗುಣಲಕ್ಷಣಗಿಂತ ಸಂಪೂರ್ಣವಾಗಿ ಭಿನ್ನವಾಗಿರುತ್ತೆ. ಯಾಕಂದರೆ NaCl ಉಪ್ಪು ಕೊಡ್ತಾರೆ. ಸೊ ಸೋಡಿಯಂ ಕ್ಲೋರೈಡ್ ಅಂತ ಹೇಳಿದ್ರೆ ಎಣ್ಣೆದ ಒಂದು ಮೂಲ ಗುಣಲಕ್ಷಣ ಬೇರೆ ಆಗಿರುತ್ತೆ, ಕ್ಲೋರೈಡ್ದ ಒಂದು ಗುಣಲಕ್ಷಣ ಬೇರೆ ಆಗಿರುತ್ತೆ. ಬಟ್ ಇವೆರಡನ್ನ ಸೇರ್ಸ್ ಮಾಡಿದಾಗ ಅದು NaCl ಉಪ್ಪಾಗುತ್ತೆ. ಬಟ್ NaCl ಉಪ್ಪನ್ನ ನಾವು ತಿಂತೀವಿ ಸ್ನೇಹಿತರೆ. ಬಟ್ ಸೋಡಿಯಂನ ತಿನ್ನೋದಿಲ್ಲ, ಕ್ಲೋರೈಡ್ನು ಸಹ ನಾವು ತಿನ್ನೋದಿಲ್ಲ ಸ್ನೇಹಿತರೆ, ಅದು ಹಾನಿಕಾರಕ. ಹಾಗಿರ್ಬೇಕಾದ್ರೆ ಎರಡು ಸೇರಿಸಿದಾಗ ಅದರ ಒಂದು ಮೂಲ ವಸ್ತು ಮೂಲ ಗುಣಲಕ್ಷಣ ಸಂಪೂರ್ಣವಾಗಿ ಚೇಂಜ್ ಆಗೋಗಿರುತ್ತೆ. ಇನ್ನು ಹೇಳಬೇಕಂದ್ರೆ H ಅಂದರೆ ಏನು ಹೇಳ್ತೀವಿ, ಹೈಡ್ರೋಜನ್ ಹೇಳ್ತೀವಿ, O ಅಂದರೆ ಆಕ್ಸಿಜನ್ ಹೇಳ್ತೀವಿ. ಸೊ ಎರಡು ಸೇರಿಸಿದಾಗ ನೀರು ಬರುತ್ತೆ, ನೀರನ್ನ ಕುಡಿತೀವಿ. ಬಟ್ ಇಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಸಪ್ರೇಟ್ ಆದಾಗ ನಮ್ಗೆ ಅಷ್ಟು ಅದರ ಒಂದು ನೀರಿನ ಒಂದು ಗುಣಲಕ್ಷಣ ಸಿಗ್ತಕ್ಕಂಥದ್ದು ಆಗಿರೋದಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಸಂಯೋಜನೆ ಕ್ರಿಯೆಗೆ ಉದಾಹರಣೆಯನ್ನು ಕೇಳಿದ್ದಾರೆ ಆಯಿತಾ. ಇದು ತುಂಬ ಸಲ ಕೇಳಿದ್ದಾರೆ ಸ್ನೇಹಿತರೆ, ಈ ಒಂದು ಕ್ವಶನ್ ಡೆಫಿನೆಟಾಗಿ ಕೇಳ್ತಾರೆ. ಇದು ಒಟ್ಟು 4 ಏನು ಬರುತ್ತೋ ನೋಡಿ, 4 ಇದೆ. ರಾಸಾಯನಿಕ ಕ್ರಿಯೆಗಳ ವಿಧಗಳು ನೋಡ್ತಾ ಹೋದಾಗ ಸಂಯೋಗ ಕ್ರಿಯೆ, ವಿಭಜನಾ ಕ್ರಿಯೆ, ಸ್ಥಾನಪಲ್ಲಟ ಕ್ರಿಯೆ ಮತ್ತು ದ್ವಿಸ್ಥಾನಪಲ್ಲಟ ಕ್ರಿಯೆ ಬರುತ್ತೆ. ಸಂಯೋಗ ಅಂದರೆ ಕೂಡಿಸ್ತಕ್ಕಂಥದ್ದು, ಏನು ಎರಡು ಇರುತ್ತೋ, ಈಗ ಫಾರ್ ಎಕ್ಸಾಂಪಲ್ H2 ಅಂತ ತೊಗೊಂಡಾಗ H ಮತ್ತು Oನ ಏನು ಕೂಡಿಸ್ತೀವೋ ಸೊ ಅದು ಸಂಯೋಗ ಅಂತ ಹೇಳ್ತಾರೆ ಆಯಿತಾ. ಎರಡು ಅಥವಾ ಹೆಚ್ಚಿನ ಪ್ರವರ್ತಕಗಳು ಸೇರಿ ಆಗ್ತಕ್ಕಂಥ ಒಂದು ಉತ್ಪನ್ನ ಆಗ್ತಕ್ಕಂಥ ನಾವು ಸಂಯೋಜನೆ ಅಂತೀವಿ. ನೋಡಿ ಇಲ್ಲಿದೆ 2H2O + O2 2H2O, ಇದು ಸಂಯೋಜನೆ. ಅದಾದ ನಂತರ ನೋಡಿ ಇಲ್ಲಿದೆ CaCO3 CO + CO, ಅಂದರೆ ಇಲ್ಲಿ ಒಂದಿರ್ತಕ್ಕಂಥದ್ದು ಎರಡು ಡಿವೈಡ್ ಆಯಿತು. ಸೊ ಇದು ವಿಭಜನೆ ಅಂತ ಕರಿತೀವಿ. ವಿಭಜನೆ ಅಂದರೆ 1 2 ಆಗ್ತಕ್ಕಂಥದ್ದು ವಿಭಜನೆ. ಇನ್ನು ನೆಕ್ಸ್ಟ್ ಏನಾಗುತ್ತೆ, ಸ್ಥಾನಪಲ್ಲಟ ಇದೆ ಸ್ನೇಹಿತರೆ. ಸ್ಥಾನಪಲ್ಲಟದಲ್ಲಿ ಏನಾಗುತ್ತೋ ನೋಡಿ, ಇಲ್ಲಿ Zn ಪಕ್ಕಕ್ಕೆ SO4 ಒಂದು ಮಾತ್ರ ಸ್ಥಾನಪಲ್ಲಟ ಚೇಂಜ್ ಆಯಿತು. ಇದು ಹಾಗೆ ಇದೆ, ಇದು ಹಾಗೆ ಇದೆ. SO4 ಮಾತ್ರ ಸ್ಥಾನಪಲ್ಲಟ ಆಯಿತು, ಇದನ್ನು ಸ್ಥಾನಪಲ್ಲಟ ಅಂತ ಕರಿತೀವಿ. ಇಲ್ಲೊಂದು ಏನಿದೆ ನೋಡಿ, NaOH HCl ಇದೆ. ಬಟ್ ಇಲ್ಲಿ ಏನಾಗಿದೆ, NaCl ಅಂದರೆ ಈ Cl ಇಲ್ಲಿಗೆ ಬಂತು, OH ಇಲ್ಲಿಗೆ ಬಂತು, ಅಂದರೆ ಎರಡು ತನ್ನ ಒಂದು ಸ್ಥಾನವನ್ನು ಬದಲಾಯಿಸ್ತಾ ಹೋಗ್ತು. ಇದನ್ನು ದ್ವಿಸ್ಥಾನ ಪಲ್ಲಟ ಅಂತ ಕರಿತೀವಿ. ದ್ವಿಸ್ಥಾನ ಪಲ್ಲಟ ಇದು ಒಂದರಿಂದ ಸ್ಥಾನ ಪಲ್ಲಟ ಅಂತ ಕರಿತೀವಿ. ಇಲ್ಲಿ ಎರಡು ಹಣ್ಣುಗಳು ಅಥವಾ ಎರಡು ಒಂದು ಸಂಯುಕ್ತಗಳು ತಮ್ಮ ಒಂದು ಸ್ಥಾನವನ್ನು ಚೇಂಜ್ ಮಾಡ್ಕೊಳ್ತಕ್ಕಂಥ ದ್ವಿಸ್ಥಾನ ಪಲ್ಲಟ ಅಂತ ಕರಿತೀವಿ. ಸೊ ಎರಡು ಧಾತುಗಳು ಸೇರಿ ಒಂದಾಗ್ತಕ್ಕಂಥ ನಾವು ಸಂಯೋಜನೆ ಅಂತ ಕರಿತೀವಿ, ಒಂದು ಎರಡಾಗ್ತಕ್ಕಂಥ ವಿಭಜನೆ ಅಂತ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಅಷ್ಟೇ, ಇಲ್ಲೇನಿಲ್ಲ. ಆ್ಯಂಡ್ ನೆಕ್ಸ್ಟು ಹೈಡ್ರೋಕ್ಲೋರಿಕ್ ಆಮ್ಲವು ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ಪ್ರತಿಕ್ರಿಯಿಸಿದಾಗ ರೂಪುಗೊಳ್ತಕ್ಕಂಥದ್ದು ಏನಂತ ಕೇಳಿದರೆ, ಹೈಡ್ರೋಕ್ಲೋರಿಕ್ ಆಮ್ಲವು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಪ್ರತಿಕ್ರಿಯಿಸಿದಾಗ ರೂಪುಗೊಳ್ತಕ್ಕಂಥದ್ದು ಯಾವುದು ನೋಡಿ, ಇಲ್ಲಿ HCl ಅಂತಕ್ಕಂಥದ್ದು NaOH ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ವರ್ತಿಸಿದಾಗ ಏನಾಗುತ್ತೆ, ಸೋಡಿಯಂ ಕ್ಲೋರೈಡ್ ಅಂದರೆ NaCl ಸೋಡಿಯಂ ಕ್ಲೋರೈಡ್ ಅಂತಕ್ಕಂಥದ್ದು ಇಲ್ಲಿ ಬಿಡುಗಡೆ ಆಗ್ತಕ್ಕಂಥದ್ದು ಆಗಿರುತ್ತೆ. ಸೋಡಿಯಂ ಕ್ಲೋರೈಡ್ ಆಪ್ಷನ್ 4. ನೆಕ್ಸ್ಟ್ ದುರ್ಬಲಗೊಳಿಸಿದ ಹೈಡ್ರೋಕ್ಲೋರಿಕ್ ಆಮ್ಲದಿಂದ ಹೈಡ್ರೋಜನ್ ಅನ್ನು ಸ್ಥಳಾಂತರಿಸಬಲ್ಲ ಲೋಹಗಳ ಜೋಡಿಗಳು ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ಇಲ್ಲಿ ಆನ್ಸರ್ ಆಪ್ಷನ್ 2 ಸತು ಮತ್ತು ಮೆಗ್ನೀಷಿಯಂ ಆಗಿರುತ್ತೆ. ಡೈರೆಕ್ಟ್ ಕ್ವಶನ್. ಆ್ಯಂಡ್ ನೆಕ್ಸ್ಟ್ ಬಂದು ಈ ಅನುಕ್ರಮವು ಹೆಚ್ಚುತ್ತಿರುವ ಇಂಗಾಲದ ಪರಮಾಣುಗಳ ಸಂಖ್ಯೆಯನ್ನು ಸರಿಯಾಗಿ ಪ್ರತಿನಿಧಿಸುತ್ತದೆ ಅಂತ ಹೇಳಿದರೆ ಈ ಒಂದು ಏರಿಕೆ ಕ್ರಮ ಅಂತ ಏನು ಹೇಳ್ತೀವೋ ಚಿಕ್ಕದಿಂದ ದೊಡ್ಡದಾಗಿ ಹೋಗ್ತಕ್ಕಂಥದ್ದು. ಈಗ ಕಾರ್ಬನ್ ಅಂತ ಹೇಳಿದಾಗ ಮೊದಲು ಬರ್ತಕ್ಕಂಥದ್ದು ಯಾವ್ದು ಬರುತ್ತೆ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ ನಿಮಗೆ. ಮೊದಲು ಬರ್ತಕ್ಕಂಥದ್ದು ಮೀಥೇನ್ ಬರುತ್ತೆ, ಇಂಗಾಲದ ಪರಮಾಣು 1 ಮೀಥೇನಲ್ಲಿ ಬರುತ್ತೆ. ಅದಾದ ನಂತರ ಇಂಗಾಲ 2 ಈಥೇನ್ ಬರುತ್ತೆ, ಪ್ರೋಪೇನ್ ಬ್ಯೂಟೇನ್ ಪೆಂಟೇನ್ ಬರುತ್ತೆ. ಪೆಂಟೇನ್ ಅಂದರೆ 5 ಹೌದಾ. ಸೊ ಈ ರೀತಿ ಇರಬೇಕಾದ್ರೆ ಫಸ್ಟ್ ಮೀಥೇನನ್ನು ಕೊಟ್ಟಿಲ್ಲ. ಸೊ ಅದಾದ ನಂತರ ಈಥೇನ್ ಬರುತ್ತೆ. ಈಥೇನ್ ಬಂತಂತ ಹೇಳಿದ್ರೆ ಇಲ್ಲಿ ಯಾವ್ದು ಬರುತ್ತೆ, ಎಸ್ ಆಪ್ಷನ್ 1 ಬರುತ್ತೆ. ಈಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್. ಇದು 5, ಇದು 4, ಇದು 3, ಇದು 2. ನೆಕ್ಸ್ಟ್ ಪ್ರೋಕ್ಯಾರಿಯೋಟಿಕ್ ಮತ್ತು ಯೂಕ್ಯಾರಿಯೋಟಿಕ್ ಕೋಶಗಳನ್ನು ಸರಿಯಾಗಿ ಪ್ರತ್ಯೇಕಿಸುವ ಹೇಳಿಕೆ ಯಾವುದು? ಯೂಕ್ಯಾರಿಯೋಟ್ಗಳಿಗೆ ನ್ಯೂಕ್ಲಿಯಸ್ ಇರುವುದಿಲ್ಲ, ಪ್ರೋಕ್ಯಾರಿಯೋಟ್ಗಳಿಗೆ ಪೊರೆ ಬಂಧಿತ ಅಂಗಗಳಿಲ್ಲ. ಅಂಡ್ ಪ್ರೋಕ್ಯಾರಿಯೋಟ್ಗಳು ಪೊರೆ ಬಂಧಿತ ಅಂಗಗಳನ್ನು ಹೊಂದಿರುತ್ತವೆ, 2 ಕ್ಲೋರೋಪ್ಲಾಸ್ಟ್ಗಳನ್ನು ಹೊಂದಿರುತ್ತವೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಹೋದರೆ ಪ್ರೋಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ ಎರಡಕ್ಕೂ ಸಹ ಸಂಬಂಧಪಟ್ಟಂತೆ ಸರಿಯಾಗಿ ಪ್ರತ್ಯೇಕಿಸುವ ಹೇಳಿಕೆ
ಎರಡಿಗೂ ಸರಿ ಅಂತಕ್ಕಂಥ ಒಂದು ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ 2 ಪ್ರೋಕ್ಯಾರಿಯೋಟ್ಗಳಿಗೆ ಪೊರೆ ಬಂಧಿತ ಅಂಗಕಗಳಿಲ್ಲ ಅಂತಕ್ಕಂಥದ್ದು ಸರಿಯಾಗಿರುತ್ತೆ. ನೋಡಿ ಇಲ್ಲಿ ಪ್ರೋಕ್ಯಾರಿಯೋಟ್ ಅಂತ ಹೇಳಿದಾಗ ಅದೊಂದು ಪೊರೆ ಬಂಧಿತ ಅಂಗಕಗಳನ್ನು ಹೊಂದಿಲ್ಲದೆ ಇರ್ತಕ್ಕಂಥದ್ದು. ಸೊ ಪ್ರೋಕ್ಯಾರಿಯೋಟಿಕ್ ಕೋಶಗಳು ಇವುಗಳಲ್ಲಿ ನಿರ್ದಿಷ್ಟವಾದ ಕೋಶ ಕೇಂದ್ರ ಮತ್ತು ಮೈಟೋಕಾಂಡ್ರಿಯಾ ಪ್ಲಾಸ್ಟಿಡ್ಗಳಂತಹ ಯಾವುದೇ ಒಂದು ಪೊರೆ ಬಂಧಿತ ಕೋಶಾಂಗಗಳು ಇರುವುದಿಲ್ಲ ಇಲ್ಲಿ ಪ್ರೋಕ್ಯಾರಿಯೋಟಲ್ಲಿ. ಸೊ ಯೂಕ್ಯಾರಿಯೋಟ್ ನೋಡ್ತಾ ಹೋದಾಗ ಇವು ಸ್ಪಷ್ಟವಾದ ಕೋಶ ಕೇಂದ್ರ ಮತ್ತು ಪೊರೆಗಳಿಂದ ಆವೃತವಾದ ಕೋಶ ಅಂಗಗಳನ್ನು ಹೊಂದಿರುತ್ತದೆ. ಆಯಿತಾ. ಸೊ ಹಾಗಾಗಿ ಇಲ್ಲಿ ಆನ್ಸರು ಆಪ್ಷನ್ 2 ಆಗಿರುತ್ತೆ. ನೆಕ್ಸ್ಟ್ ಈ ಪ್ರಾಣಿ ಅನೆಲಿಡಾ ಕುಲಕ್ಕೆ ಸೇರಿದೆ ಅಂತ ಕೊಟ್ಟಿದ್ದಾರೆ. ಹೈಡ್ರಾ, ಎರೆಹುಳು, ಜಿರಳೆ, ಬೆಸವನ ಹುಳು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಅನೆಲಿಡಾ ಕುಲ ಅಂತ ಹೇಳಿದಾಗ ಇಲ್ಲಿ ಸ್ನೇಹಿತರೆ ಆಪ್ಷನ್ 2 ಎರೆಹುಳು ಬರುತ್ತೆ. ಎರೆಹುಳು ಈ ಒಂದು ಅನೆಲಿಡಾ ಕುಲಕ್ಕೆ ಸೇರಿದ ಪ್ರಾಣಿಯಾಗಿದ್ದು ಇದರ ದೇಹವು ಉಂಗುರಗಳಂತಹ ಸಣ್ಣ ಸಣ್ಣ ಖಂಡಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಉಳಿದಂತೆ ನೋಡಿದವರ ಹೈಡ್ರಾ ಅಂತಕ್ಕಂಥದ್ದು ಸಿಲೆಂಟ್ರೇಟಾ ಈ ಒಂದು ಕುಲಕ್ಕೆ ಸೇರಿರ್ತಕ್ಕಂಥದ್ದು, ಜಿರಳೆ ಬಂದು ಆರ್ಥ್ರೋಪೋಡಕ್ಕೆ ಸೇರಿರ್ತಕ್ಕಂಥದ್ದು, ಬಸವನಹುಳು ಬಂದು ಮೃದ್ವಂಗಿಗಳು ಅಥವಾ ಮೊಲಸ್ಕಾ ಕುಲಕ್ಕೆ ಸೇರಿರ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಸಸ್ಯಕೋಶದ ಭಾಗವನ್ನು ಜೀವಕೋಶದ ಶಕ್ತಿ ಕೇಂದ್ರ ಎಂದು ಕರೆಯಲಾಗುತ್ತದೆ. ಅಂದರೆ ಯಾವೊಂದು ಕೆಳಗಡೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವುದನ್ನು ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರೆಯಲಾಗುತ್ತದೆ. ನ್ಯೂಕ್ಲಿಯಸ್, ಕ್ಲೋರೋಪ್ಲಾಸ್ಟ್, ಜೀವಕೋಶ ಕೂಡ ಮೈಟೋಕಾಂಡ್ರಿಯಾ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಸೇರಿದಲ್ಲಿ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಹೇಳಿದ್ರೆ ಸಸ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಟೋಟಲ್ ಆಗಿ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಬಂದು ಆಪ್ಷನ್ 4 ಮೈಟೋಕಾಂಡ್ರಿಯಾನೇ ಆಗಿರುತ್ತೆ. ಇನ್ನು ಉಳಿದಂತೆ ನೋಡ್ತಾ ಹೋದಾಗ ನ್ಯೂಕ್ಲಿಯಸ್ ಇದನ್ನು ಜೀವಕೋಶದ ನಿಯಂತ್ರಣ ಕೇಂದ್ರ ಅಥವಾ ಕೋಶ ಕೇಂದ್ರ ಅಂತ ಕರಿತಾ ಹೋಗ್ತೀವಿ. ಕ್ಲೋರೋಪ್ಲಾಸ್ಟ್ ಬಂದು ಇದು ದ್ಯುತಿಸಂಶ್ಲೇಷಣ ಕ್ರಿಯೆ ಮೂಲಕ ಆಹಾರ ತಯಾರಿಸಲು ಸಹಾಯ ಮಾಡ್ತಕ್ಕಂಥದ್ದಾಗಿರುತ್ತೆ. ಜೀವಕೋಶದ ಗೋಡೆ ಅಂತಕ್ಕಂಥದ್ದು ಏನು ಕೊಟ್ಟವರು ಇದು ಬಂದು ಸಸ್ಯ ಜೀವಕೋಶಕ್ಕೆ ನಿರ್ದಿಷ್ಟ ಆಕಾರ ಮತ್ತು ರಕ್ಷಣೆಯನ್ನು ನೀಡುತ್ತೆ. ಈ ಅನುಕ್ರಮವು ಹಿಂತೆಗೆದುಕೊಳ್ಳುವ ಪ್ರತಿಫಲಿತ ಮಾರ್ಗವನ್ನು ಸರಿಯಾಗಿ ಪ್ರತಿನಿಧಿಸುತ್ತದೆ ಅಂತ ಕೊಟ್ಟಿದ್ದಾರೆ. ನೋಡಿ ಡೈರೆಕ್ಟಾಗಿ ಆನ್ಸರ್ ಕೊಡ್ತೀನಿ ಸ್ನೇಹಿತರೆ. ಏನು ಕ್ವಶನ್ ಅಂತ ಹೇಳಿದ್ರೆ, ಸೊ ಈಗ ಏನಾದರೂ ಒಂದು ನಮಗೆ ಫೀಲ್ ಆದಾಗ ತಕ್ಷಣ ಅದು ಬ್ರೈನ್ಗೆ ಏನು ಮೆಸೇಜ್ ಪಾಸ್ ಆಗುತ್ತೋ, ಸೊ ಮೆಸೇಜ್ ಪಾಸ್ ಆಗಿ ಮತ್ತೆ ನಾವು ತಕ್ಷಣ ಏನು ಕೈನ ಆಗಿರ್ಬೋದು, ಬೇರೆ ಏನಾದರೂ ಸಡನ್ನಾಗಿ ಅಂತಕ್ಕಂಥದ್ದಾಗಿರ್ಬೋದು ಅಥವಾ ಕೈ ಎತ್ಕೊಳ್ತಕ್ಕಂಥದ್ದಾಗಿರ್ಬೋದು, ಸೊ ಈ ರೀತಿ ಆಗುತ್ತಲ್ವ, ಅದು ಏನು ಇನ್ಫಾರ್ಮೇಷನ್ ಯಾವ ರೀತಿ ಪಾಸ್ ಆಗುತ್ತೆ ಯಾವುದ್ರ ಮೂಲಕ ಅಂತಕ್ಕಂಥದ್ದು ಇದೊಂದು ಪ್ರಶ್ನೆ ಆಗಿರುತ್ತೆ. ಇಲ್ಲಿ ನೋಡ್ತಾ ಹೋದಾಗ ಆನ್ಸರು ಗ್ರಾಹಕ, ಇಂಡಿಯನ್ ನರಕೋಶ, ಬೆನ್ನೂರಿ, ಮೋಟಾರ್ ನರಕೋಶ, ಎಫೆಕ್ಟರ್ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಮೇಯ್ನಾಗಿ ನೋಡ್ತಾ ಹೋದರೆ ಗ್ರಾಹಕ ರಿಸೆಪ್ಟರ್ ಅಂತ ಹೇಳಿದಾಗ ಚರ್ಮದ ಮೇಲಿರುವ ಗ್ರಾಹಕಗಳು ಬಾಹ್ಯ ಪ್ರಚೋದನೆಯನ್ನು ಗ್ರಹಿಸತಕ್ಕಂಥದ್ದು ಆಗಿರುತ್ತೆ. ಸೊ ಆಲ್ರೆಡಿ ಹೇಳಿದಾಗ ಬಿಸಿ ಅಥವಾ ನೋವು ನೋಡಿದ ತಕ್ಷಣ ತಕ್ಕಂಥ ಕೈಯಿಂದ ತೆಗಿತಕ್ಕಂಥದ್ದು ಮೇಯ್ನ್ ಅದಕ್ಕೆ ಫಸ್ಟ್ ಒಂದು ಇದಂತ ಹೇಳಿದ್ರೆ ಅದು ಗ್ರಾಹಕ ಆಗಿರುತ್ತೆ. ಅದರ ನಂತರ ಸಂವೇದನ ನರಕೋಶ, ಸೆನ್ಸರಿ ನ್ಯೂರಾನ್ ಅಂತ ಹೇಳಿದ್ರೆ ಈ ಪ್ರಚೋದನೆಯನ್ನು ವಿದ್ಯುತ್ ಸಂಕೇತಗಳ ರೂಪದಲ್ಲಿ ಬೆನ್ನುಹುರಿಗೆ ಸಾಗಿಸ್ತಕ್ಕಂಥದ್ದು. ಇನ್ನು ಬೆನ್ನುಹುರಿ ಏನು ಮಾಡುತ್ತೆ, ಇಲ್ಲ ಇಂಟರ್ನ್ಯೂರನ್ ಸಂಕೇತವನ್ನು ಸಂಸ್ಕರಿಸಿ ತಕ್ಷಣವೇ ಪ್ರತಿಕ್ರಿಯಿಸಲು ಮೋಟಾರ್ ನರಕೋಶಕ್ಕೆ ರವಾನೆ ಮಾಡುತ್ತೆ. ಇದು ಮೆದುಳಿನ ಭಾಗವಹಿಸುವಿಕೆಗೆ ಇಲ್ಲದೆ ನಡೀತಕ್ಕಂಥದ್ದು ಆಗಿರುತ್ತೆ. ಇನ್ನು ಮೋಟಾರ್ ನರಕೋಶ ಏನಾಗುತ್ತೆ, ಬೆನ್ನುಹುರಿಯಿಂದ ಬಂದಂತಹ ಆಜ್ಞೆಯನ್ನು ಎಫೆಕ್ಟರ್ ಅಂಗಕ್ಕೆ ಕೊಂಡೊಯ್ತಕ್ಕಂಥದ್ದು. ಸೊ ಮೇನಾಗಿ ಇಷ್ಟ ಇಲ್ಲಿ ಗ್ರಾಹಕದಿಂದ ಸಂವೇದನಾ ನರಕೋಶಕ್ಕೆ ಹೋಗುತ್ತೆ, ಅದರಿಂದ ಬೆನ್ನೂರಿಗೆ ಹೋಗುತ್ತೆ, ಬೆನ್ನೂರಿ ಮೋಟಾರಿಂದ ನರಕೋಶಕ್ಕೆ ಹೋಗುತ್ತೆ, ನರಕೋಶದಿಂದ ಎಫೆಕ್ಟರ್ಗೆ ಹೋಗುತ್ತೆ. ಸೊ ತಕ್ಷಣ ಏನಾಗುತ್ತೆ, ಮಾಂಸಖಂಡಗಳು ತಕ್ಷಣವೇ ಸಂಕುಚಿತಗೊಂಡು ನಮ್ಮ ಕೈ ಅಥವಾ ಕಾಲನ್ನು ಅಪಾಯದಿಂದ ಹಿಂದೆ ತೆಗೆದುಕೊಳ್ಳುವಂತೆ ಮಾಡ್ತಕ್ಕಂಥದ್ದು ಆಗಿರುತ್ತೆ ಈ ಒಂದು ಹಾರ್ಡರು. ನೆಕ್ಸ್ಟ್ ಈ ರಚನೆಯು ಗರ್ಭಾವಸ್ಥೆಯಲ್ಲಿ ಬೆಳೆಯುತ್ತಿರುವ ಭ್ರೂಣಕ್ಕೆ ಪೋಷಣೆಯನ್ನು ಒದಗಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಆಮ್ನಿಯನ್ ಆ್ಯಂಡ್ ಪ್ಲೆಸೆಂಟ್ ಅಥವಾ ಜರಾಯು, ಅಂಡಾಶಯ ಆ್ಯಂಡ್ ನೆಕ್ಸ್ಟ್ ಓವರ್ಡಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಹೋದರೆ ಸ್ನೇಹಿತರೆ ನೋಡಿ ಆಪ್ಷನ್ ನೋಡ್ತಾ ಹೋದಾಗ ಜರಾಯು ಅಂತಕ್ಕಂಥದ್ದು ಇದು ಗರ್ಭಾವಸ್ಥೆಯಲ್ಲಿ ತಾಯಿಯ ರಕ್ತದಿಂದ ಭ್ರೂಣಕ್ಕೆ ಬೇಕಾದಂತಹ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಒದಗಿಸ್ತಕ್ಕಂಥದ್ದು ಜರಾಯು ಆಗಿರುತ್ತೆ. ಆಮ್ನಿಯನ್ ಬಂದು ಇದು ಭ್ರೂಣದ ಸುತ್ತಲಿನ ರಕ್ಷಣಾತ್ಮಕ ದ್ರವ ತುಂಬಿದ ಚೀಲವಾಗಿರ್ತಕ್ಕಂಥದ್ದು. ಇನ್ನು ಅಂಡಾಶಯ ಬಂದು ಇದು ಹೆಣ್ಣು ಸಂತಾನೋತ್ಪತ್ತಿ ಅಂಗವಾಗಿದ್ದು ಅಂಡಾಣುಗಳನ್ನು ಉತ್ಪಾದಿಸ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ 61ನೇ ಪ್ರಶ್ನೆ, ಜೀವಿಗಳನ್ನ ವ್ಯತ್ಯಾಸಗಳು ಮುಖ್ಯ ಏಕೆಂದರೆ, ಅಂದರೆ ಜೀವಿಗಳನ್ನ ವ್ಯತ್ಯಾಸ ಅದಕ್ಕಿಂತ ಜೀವ ವೈವಿಧ್ಯತೆ ಅಂತ ಏನು ಹೇಳ್ತಾ ಹೋಗ್ತೀವೋ ಸ್ನೇಹಿತರೆ. ಸೊ ಭೂಮಿಯ ಮೇಲೆ ಅಂದರೆ ಒಂದೇ ರೀತಿಯ ಜೀವಕೋಶ ಅಥವಾ ಜೀವ ಇಲ್ಲದೇ ಹಲವಾರು ರೀತಿಯ ಜೀವ ವೈವಿಧ್ಯತೆ ನೋಡ್ತಾ ಹೋಗ್ತೀವಿ. ಯಾಕೆ ಅದು ಬಹಳ ಮುಖ್ಯ ಅಂತ ನೋಡ್ತಾ ಹೋದರೆ ಸಂತಾನೋತ್ಪತ್ತಿಯನ್ನು ತಡೆಯಲು ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಬದಲಾಗುತ್ತಿರುವ ಪರಿಸರದಲ್ಲಿ ಜೀವಿಗಳು ಹೊಂದಿಕೊಳ್ಳಲು ಮತ್ತು ಬದುಕಲು ಸಹಾಯ ಮಾಡುತ್ತದೆ, ವಿಕಾಸವನ್ನು ನಿಲ್ಲಿಸಿ ಆ್ಯಂಡ್ ನೆಕ್ಸ್ಟ್ ಜೀವ ವೈವಿಧ್ಯತೆನ ಕಡಿಮೆ ಮಾಡಿ ಅಂತ ಕೊಟ್ಟು ಸ್ಟಾಪ್ ಎವ್ಯಾಲ್ಯೂಷನು, ರೆಡ್ಯೂಸ್ ಬಯೋಡೈವರ್ಸಿಟಿ ಅಂತ ಕೊಟ್ಟಿದ್ದಾರೆ. ಸೊ ಮೈನಾಗಿ ಆನ್ಸರ್ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಇದಕ್ಕೆ ಏನಕ್ಕೆ ಅಂತ ಹೇಳಿದ್ರೆ ಜೀವಿಗಳು ಅಥವಾ ಈ ಒಂದು ಬಯೋಡೈವರ್ಸಿಟಿ
ಮುಖ್ಯ ಯಾಕೆ ಅಂತ ಹೇಳಿದರೆ ಇಲ್ಲಿ ಬದಲಾಗುತ್ತಿರುವ ಪರಿಸರದಲ್ಲಿ ಜೀವಿಗಳು ಹೊಂದಿಕೊಳ್ಳಲು ಮತ್ತು ಬದುಕಲು ಸಹಾಯವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ನೋಡಿ, ಇಲ್ಲಿ ಪರಿಸರವು ನಿರಂತರವಾಗಿ ಬದಲಾಗುತ್ತಿರುತ್ತದೆ. ಉದಾಹರಣೆಗೆ ತಾಪಮಾನ, ಹವಾಮಾನ ಅಥವಾ ರೋಗಗಳ ಹೆಚ್ಚಳ ಆಗಿರ್ಬೋದು. ಸೊ ಜೀವಿಗಳಲ್ಲಿನ ವ್ಯತ್ಯಾಸಗಳು ಆ ಬದಲಾವಣೆಗೆ ತಕ್ಕಂತೆ ಹೊಂದಿಕೊಂಡು ಬದುಕಲು ಕೆಲವು ಜೀವಿಗಳಿಗಾದರೂ ಸಹಾಯ ಮಾಡುತ್ತವೆ. ಇದರಿಂದ ಇಡೀ ಪ್ರಭೇದವೇ ನಾಶವಾಗುವುದು ತಪ್ಪುತ್ತದೆ. ಅಂದರೆ ನೀರಿನ ತಾಪಮಾನ ಇದ್ದಕ್ಕಿದ್ದಂತೆ ಹೆಚ್ಚಾದಾಗ ಸಾಮಾನ್ಯ ಬ್ಯಾಕ್ಟೀರಿಯಾಗಳು ಸಾಯ್ತಕ್ಕಂಥದ್ದು. ಈಗ ಒಂದೇ ಇಡೀ ಪ್ರಪಂಚ ಎಲ್ಲ ಬರೀ ಬ್ಯಾಕ್ಟೀರಿಯಾನೇ ತುಂಬಿದರೆ ನೀರಿನ ತಾಪಮಾನ ಜಾಸ್ತಿ ಆದಾಗ ಫುಲ್ ಬ್ಯಾಕ್ಟೀರಿಯಾನೇ ನಾಶ ಆಗ್ತಕ್ಕಂಥದ್ದು. ಆಯಿತಾ? ಇಲ್ಲ ಅದೂ ಇಲ್ಲ ಅಂತಂದರೆ ನೋಡಿ, ಇನ್ನೂ ಏನಂತ ಹೇಳಿದ್ರೆ ಈಗ ಕೆಲವೊಂದಷ್ಟು ಪ್ರಾಣಿಗಳೇನಾಗುತ್ತೆ, ಶೀತರಕ್ತ ಪ್ರಾಣಿಗಳಂತ ಇರ್ತೀವಿ, ಕೆಲವೊಂದಷ್ಟು ಒಂದು ತಂಪುಗಾರ ಏನಿದೆ ಹೇಳ್ತಾ ಹೋಗ್ತೀವೋ. ಸೊ ಆ ರೀತಿ ಇರಬೇಕಾದ್ರೆ ಕೆಲವೊಂದು ಜೀವಿಗಳು ಏನು ಮಾಡ್ತವೆ, ಆ ಒಂದು ವಾತಾವರಣಕ್ಕೆ ಹೊಂದಿಕೊಳ್ಳದೆ ಸಾಯ್ತಕ್ಕಂಥ ಸಿಚುವೇಶನ್ ಬರುತ್ತೆ. ನೆಕ್ಸ್ಟ್, ಮೆಂಡಲ್ ತಮ್ಮ ಪ್ರಾಥಮಿಕ ಸಂಶೋಧನೆ ಯಾವುದನ್ನು ಬಳಸಿಕೊಂಡು ನಡೆಸಿದರು ಅಂತ ಕೊಟ್ಟಿದ್ದಾರೆ. ಪೈಸಮ್ ಸಟೈವಮ್ ಆ್ಯಂಡ್ ಹ್ಯಾರಬಿಡಾಪ್ಸಿನ್ ಥಾಲಿಯಾನ, ಡ್ರೋಸೋಫಿಲಾ ಮೆಲನೋಗ್ಯಾಸ್ಟರ್, ನ್ಯೂರೋಸ್ಪೋರಾ ಕ್ರಾಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡ್ತವ್ರೆ ಮೆಂಡಲ್ ಮೇನಾಗಿ ಬರ್ತಾ ಹೋಗ್ತದೋ ಅನುವಂಶೀಯಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗ್ತೀವಿ. ನೋಡಿ, ಇಲ್ಲಿ ಇದು ಬಟಾಣಿ ಗಿಡದ ಒಂದು ವೈಜ್ಞಾನಿಕ ಹೆಸರಾಗಿರ್ತಕ್ಕಂಥ ಪೈಸಮ್ ಸಟೈವಮ್ ಅಂತಕ್ಕಂಥದ್ದು. ಸೊ ಅನುವಂಶೀಯತೆಯ ಪಿತಾಮಹ ಅಂತ ಈ ಒಂದು ಗ್ರೆಗರ್ ಜೋಹನ್ ಮೆಂಡಲ್ ಕರೀತಕ್ಕಂಥದ್ದು ಆಗಿರುತ್ತೆ. ಸೊ ಅವರು ತಮ್ಮ ಒಂದು ಪ್ರಯೋಗವನ್ನು ಮಾಡ್ತಾ ಹೋಗ್ತಾರೆ ಈ ಒಂದು ಬಟಾಣಿ ಗಿಡಕ್ಕೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಆ ಒಂದು ಬಟಾಣಿ ಗಿಡವನ್ನು ತಗೊಳ್ತಾರಲ್ವ, ಅದರ ಒಂದು ವೈಜ್ಞಾನಿಕ ಹೆಸರನ್ನು ಇಲ್ಲಿ ಬಳಸ್ಕೊಂಡಿರ್ತಕ್ಕಂಥದ್ದಾಗಿದೆ. ಸೊ ಡೈರೆಕ್ಟಾಗಿ ಅವರು ಬಟಾಣಿ ಗಿಡ ಅಂತ ಕೊಟ್ಟಿದ್ರೆ ಆನ್ಸರ್ ನಮ್ಗೆ ಇನ್ನೂ ಈಸಿ ಆಗಿಬಿಡೋದು. ಬಟ್ ಇಲ್ಲಿ ಏನಾಗಿದೆ, ಅದರ ಒಂದು ವೈಜ್ಞಾನಿಕ ಹೆಸರನ್ನು ಕೊಟ್ಟಿರ್ತಕ್ಕಂಥದ್ದು ಆಗಿದೆ. ಸಜಾತಿಯ ಅಂಗಗಳಿಗೆ ಒಂದು ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಸೊ ಅಂಗ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಹೋಮೋಲೋಗಸ್ ಆರ್ಗ್ಯಾನ್ಸ್ ಅಂತ ತಗೊಳ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಇಲ್ಲಿ ಚಿಟ್ಟೆ ಮತ್ತು ಪಕ್ಷಿಯ ರೆಕ್ಕೆಗಳು ಕೊಟ್ಟಿದ್ದಾರೆ. ಮನುಷ್ಯ ಮತ್ತು ತಿಮಿಂಗಿಲದ ಮುಂಗೈಗಳು, ಬಾವಲಿ ಮತ್ತು ಚಿಟ್ಟೆಯ ರೆಕ್ಕೆಗಳು, ಮೀನಿನ ಈಜು ರೆಕ್ಕೆಗಳು ಮತ್ತು ಪಕ್ಷಿಯ ರೆಕ್ಕೆಗಳು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಒಂದು ಉತ್ತರ ನೋಡಿ, ಆರ್ಗ್ಯಾನ್ಸ್ ಅಂತ ಕೊಟ್ಟಿದ್ದಾರಲ್ವಾ. ಸೊ ಅಂಗಗಳು ಆರ್ಗ್ಯಾನ್ಸ್ ಅದು ನೋಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ಆನ್ಸರ್ ಆಪ್ಷನ್ 2 ಮನುಷ್ಯ ಮತ್ತು ತಿಮಿಂಗಿಲದ ಮುಂಗೈಗಳಂತ ಕೊಟ್ಟಿದ್ದಾರಲ್ವ, ಅದು ಆನ್ಸರ್ ಆಗಿರುತ್ತೆ. ಯಾಕೆ ಅಂತ ಹೇಳಿದರೆ ಆಂತರಿಕ ರಚನೆ ಮತ್ತು ಮೂಲ ಉತ್ಪತ್ತಿಯಲ್ಲಿ ಒಂದೇ ಆಗಿರ್ತಕ್ಕಂಥದ್ದಾಗಿರುತ್ತೆ. ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುವ ಅಂಗಗಳನ್ನು ಸಜಾತಿಯ ಅಂಗಗಳು ಅಂತ ಕರಿತಾ ಹೋಗ್ತೀವಿ. ಅಂದರೆ ಸ್ನೇಹಿತರೆ ಏನಂತ ಗೊತ್ತಾ, ಇಲ್ಲಿ ಕಾರಣ ಕೊಟ್ಟಿದೆ ನೋಡಿ, ಮನುಷ್ಯನ ಕೈ ಮತ್ತು ತಿಮಿಂಗಿಲದ ಮುಂಗೈಗಳ ಮೂಳೆಗಳ ಮೂಲ ರಚನೆ ಒಂದೇ ಆಗಿದೆಯಂತೆ. ಹುಟ್ಟು ಅಂತಕ್ಕಂಥದ್ದು ಏನಿದೆಯೋ, ಸೊ ಎರಡು ಸಹ ಒಂದು ಮೂಲ ರಚನೆ ಒಂದೇ ಆಗಿದೆಯಂತೆ. ಆದರೆ ಮನುಷ್ಯ ಕೈಗಳನ್ನು ವಸ್ತುಗಳನ್ನು ಹಿಡಿಯಲು ಬೆಳೆಸ್ಕೊಳ್ತಕ್ಕಂಥದ್ದಾಗಿರುತ್ತೆ, ತಿಮಿಂಗಿಲ ಈಜಲು ಬೆಳೆಸ್ಕೊಳ್ತಕ್ಕಂಥದ್ದಾಗಿರುತ್ತೆ. ಇದು ಸಾಮಾನ್ಯ ಪೂರ್ವಜರಿಂದ ಜೀವಿಗಳು ವಿಕಾಸಗೊಂಡಿರೋದನ್ನು ತೋರಿಸ್ತಕ್ಕಂಥದ್ದು ಆಗಿರುತ್ತೆ. ಸೊ ಇವೆಲ್ಲ ನಾವು ಓದಿದ್ರೆ ನಮಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಏಕಾಏಕಿ ನೋಡ್ತಾ ಹೋದಾಗ ಸ್ವಲ್ಪ ನಮಗೆ ಕನ್ಫ್ಯೂಷನ್ಸ್ಗಳು ಶುರು ಆಗ್ತಾ ಹೋಗುತ್ತೆ. ನೆಕ್ಸ್ಟ್, EVS ಕಲಿಕೆಯಲ್ಲಿ ಸೃಜನಶೀಲ ಅಭಿವ್ಯಕ್ತಿಗೆ ಉದಾಹರಣೆ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೃಜನಶೀಲ ಕಾದಂಬರಿಯನ್ನು ಓದುವುದು, ಕೊಲಾಸ್ ತಯಾರಿ, ಪ್ರದರ್ಶನ ಕಲೆಗಳು, ಬೊಂಬೆಯಾಟ ಪ್ರದರ್ಶನ ಅಂತ ಕೊಟ್ಟಿದ್ದಾರೆ. ಸೃಜನಶೀಲ ಅಭಿವ್ಯಕ್ತಿಗೆ ಉದಾಹರಣೆ ಅಲ್ಲ ಅಂತ ಕೊಟ್ಟಿರೋದು ಇಲ್ಲಿ ಆನ್ಸರ್ ಆಪ್ಷನ್ 1. ಸೃಜನಶೀಲ ಕಾದಂಬರಿಯನ್ನು ಓದುವುದು ಅದು ಅಲ್ಲ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಸೃಜನಶೀಲತೆ ಅಂತ ಹೇಳಿದ್ರೆ ಸ್ವಂತಿಕೆ, ಹೊಸತನ ಹುಡುಕ್ತಕ್ಕಂಥದ್ದು ನಾವು ಸೃಜನಶೀಲ ಅಂತ ಕರಿತಾ ಹೋಗ್ತೀವಿ. ಈಗ ಆಲ್ರೆಡಿ ಕಾದಂಬರಿಯನ್ನು ಬೇರೆಯವ್ರು ಬರೆದಿರ್ತಕ್ಕಂಥದ್ದು ಆಗಿರುತ್ತೆ. ಸೊ ಅದನ್ನು ಓದೋದ್ರಿಂದ ಸೃಜನಶೀಲ ಅಂತಕ್ಕಂಥದ್ದು ಅನ್ಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ. ಆಯಿತಾ? ಸೊ ಹಾಗಿರ್ಬೇಕಾದ್ರೆ ಸೃಜನಶೀಲ ಅಭಿವ್ಯಕ್ತಿ ಅಂದರೆ ವಿದ್ಯಾರ್ಥಿಗಳು ತಮ್ಮದೇ ಆದ ಆಲೋಚನೆಗಳು, ಕಲ್ಪನೆಗಳು ಅಥವಾ ಪರಿಸರದ ಬಗೆಗಿನ ತಿಳುವಳಿಕೆನ ಸ್ವತಃ ಅವರ ಸ್ವಂತಿಕೆಯಿಂದ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಅಲ್ಲಿ ಆಪ್ಷನ್ 1 ತಪ್ಪಾಗ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಉಳಿದಂತೆ ನೋಡ್ತಾ ಹೋದಾಗ ಕೊಲಾಸ್ ತಯಾರಿ ಅಂತ ಹೇಳಿದಾಗ ವಿದ್ಯಾರ್ಥಿಗಳು ಚಿತ್ರಗಳನ್ನು ಕತ್ತರಿಸಿ ತಮ್ಮ ಕಲ್ಪನೆಗೆ ತಕ್ಕಂತೆ ಜೋಡಿಸಿ ಪರಿಸರದ ಸಂದೇಶವನ್ನು ಸೃಷ್ಟಿಸ್ತಕ್ಕಂಥದ್ದಾಗಿರುತ್ತೆ. ಇನ್ನು 2 ಪ್ರದರ್ಶನ ಕಲೆಗಳು ನೋಡ್ತಾ ಹೋದಾಗ ನಾಟಕ, ನೃತ್ಯ ಅಥವಾ ಹಾಡಿನ ಮೂಲಕ ಪರಿಸರದ ಕಾಳಜಿನ ತಾವೇ ಪ್ರದರ್ಶನ ಮಾಡ್ತಕ್ಕಂಥದ್ದಾಗಿರುತ್ತೆ. ಬೊಂಬೆಯಾಟ ಪ್ರದರ್ಶನ ಅಂತ ನೋಡ್ತಾ ಹೋದಾಗ ಬೊಂಬೆಗಳನ್ನು ಬೆಳೆಸಿ ಕತೆಗಳನ್ನು ಹೆಣೆಯುವ ಮೂಲಕ ತಮ್ಮ ಒಂದು ಆಲೋಚನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಆಲ್ಮೋಸ್ಟ್ ಇಲ್ಲಿ ಒಂದು ಏನಾಗುತ್ತೆ, ಸೃಜನಶೀಲನ ಹೊಸತನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್, EVS ಕಲಿಕೆಯಲ್ಲಿ ವೀಕ್ಷಣೆಯ ಮೂಲಕ ಕಲಿಯುವುದರ ಹಿಂದಿನ ಮೂಲ ಕಲ್ಪನೆ ಏನು ಅಂತ ಕೇಳಿದರೆ, ಅಂದರೆ ವೀಕ್ಷಣೆಯ ಮೂಲಕ, ನೋಡೋದ್ರ ಮೂಲಕ. ಸೊ ತಮ್ಮ ಅನುಭವದ ಆಧಾರದ ಮೇಲೆ ಜ್ಞಾನವನ್ನು ನಿರ್ಮಿಸ್ತಕ್ಕಂಥ ಮತ್ತು ಪುನರ್ ನಿರ್ಮಾಣ ಮಾಡ್ತಕ್ಕಂಥದ್ದು. ಆಪ್ಷನ್ 2 ಒಬ್ಬರ ಅನುಭವದಿಂದ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥದ್ದು. ಆಪ್ಷನ್ 3 ಪರಿಕಲ್ಪನೆಗಳ ಸೈದ್ಧಾಂತಿಕ ತಿಳುವಳಿಕೆ. ಆಪ್ಷನ್ 4 ನೆನಪಿನಿಂದ ಜ್ಞಾನವನ್ನು ನೆನಪಿಸಿಕೊಳ್ಳಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ತನ್ನ ಅನುಭವದ ಆಧಾರದ ಮೇಲೆ ಜ್ಞಾನವನ್ನು ನಿರ್ಮಿಸುವುದು ಮತ್ತು ಪುನರ್ ನಿರ್ಮಿಸ್ತಕ್ಕಂಥದ್ದು ಆಗಿರುತ್ತೆ.
ಯಾಕೆಂದರೆ ನೋಡ್ತಾ ಹೋದಾಗ ನೋಡಿ ಇಲ್ಲಿ ರಚನಾತ್ಮಕ ಕಲಿಕೆ ಅಂತ ಹೇಳ್ತೀವಿ. EVS ಬೋಧನಾಶಾಸ್ತ್ರದ ಪ್ರಕಾರ ವೀಕ್ಷಣೆಯು ಕೇವಲ ಕಣ್ಣಿನಿಂದ ನೋಡುವುದಿಲ್ಲ. ಮಗುವೊಂದು ತನ್ನ ಸುತ್ತಲಿನ ಪರಿಸರವನ್ನು ಸೂಕ್ಷ್ಮವಾಗಿ ವೀಕ್ಷಿಸಿದಾಗ ಅದು ತನ್ನ ಹಳೆಯ ಅನುಭವದೊಂದಿಗೆ ಹೊಸ ವಿಷಯವನ್ನು ಹೋಲಿಸಿ ನೋಡಿ ಸ್ವತಃ ಜ್ಞಾನವನ್ನು ನಿರ್ಮಿಸಿಕೊಳ್ತಕ್ಕಂಥದ್ದಾಗಿರುತ್ತೆ ಮತ್ತು ಅಗತ್ಯವಿದ್ದಲ್ಲಿ ತಪ್ಪು ಕಲ್ಪನೆಗಳನ್ನ ತಿದ್ದುಕೊಂಡು ಪುನರ್ ನಿರ್ಮಾಣವನ್ನು ಮಾಡ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಇನ್ನು 66ನೇ ಪ್ರಶ್ನೆ ಏನು ಹೇಳುತ್ತೆ, EVSಗಾಗಿ ಬಳಸುವ ಬೋಧನಾ ವಿಧಾನಗಳಲ್ಲಿ ಇದು ಮುಖ್ಯವಾಗಿದೆ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ನಿಷ್ಕ್ರಿಯ ಆಲಿಸುವಿಕೆಯನ್ನು ಅನುಮತಿಸಿ, ಶಿಕ್ಷಕರು ತಮ್ಮ ಇಚ್ಛೆಯಂತೆ ವಿಷಯವನ್ನು ವಿವರಿಸಲು ಅನುಮತಿಸಿ, ಮಕ್ಕಳು ಒಟ್ಟಾಗಿ ಕೆಲಸ ಮಾಡಲು ಅನುಮತಿಸಿ, ಮಕ್ಕಳು ಓದುವ ಮೂಲಕ ಕಲಿಯಲು ಅನುಮತಿಸಿ. ಸೊ ಇದು EVS ಆಗಿರೋದ್ರಿಂದ ಡೈರೆಕ್ಟಾಗಿ ಓದುವ ಮೂಲಕ ಅನ್ನೋದು ತಪ್ಪಾಗುತ್ತೆ. ಆ್ಯಂಡ್ ಶಿಕ್ಷಕರು ತಮ್ಮ ಇಚ್ಛೆಯಂತೆ ವಿಷಯವನ್ನು ವಿವರಿಸೋದು ಅನುಮತಿ ಅಂದರೆ ಶಿಕ್ಷಕ ಕೇಂದ್ರಿತ ಆಗೋದಿಲ್ಲ, ಅದು ತಪ್ಪಾಗುತ್ತೆ. ಇಲ್ಲಿ ಆನ್ಸರ್ ಏನಾಗುತ್ತೆ, ಆಪ್ಷನ್ 3 ಮಕ್ಕಳು ಒಟ್ಟಾಗಿ ಕೆಲಸ ಮಾಡಲು ಅನುಮತಿಸ್ತಕ್ಕಂಥ ಮಕ್ಕಳೇ ಮಾಡ್ತಕ್ಕಂಥದ್ದಾಗಿರುತ್ತೆ. ನೋಡಿ ಇಲ್ಲಿ ಮಕ್ಕಳು ಒಟ್ಟಾಗಿ ಮಾಡೋದ್ರಿಂದ ಸಹಭಾಗಿತ್ವದ ಕಲಿಕೆ ಆಗ್ತಕ್ಕಂಥದ್ದು, ಮಕ್ಕಳಲ್ಲಿ ಸಾಮಾಜಿಕ ಕೌಶಲ್ಯ ಮತ್ತು ಗುಂಪುಗಾರಿಕೆಯನ್ನು ಬೆಳೆಸ್ತಕ್ಕಂಥದ್ದಾಗಿರುತ್ತೆ. ಸಕ್ರಿಯ ಭಾಗವಹಿಸುವಿಕೆ ಕೇವಲ ಕೇಳುಗರಾಗುವ ಬದಲು ಮಕ್ಕಳು ಸ್ವತಃ ಜ್ಞಾನವನ್ನು ಪಡ್ಕೊಳ್ತಕ್ಕಂಥದ್ದಾಗಿರುತ್ತೆ. ಇನ್ನು ವಿಚಾರ ವಿನಿಮಯ ಅಂತ ಹೇಳಿದ್ರೆ ಒಟ್ಟಿಗೆ ಕೆಲಸ ಮಾಡೋದ್ರಿಂದ ಪರಿಸರದ ಬಗ್ಗೆ ವಿಭಿನ್ನ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಂಡು ಸಹಾಯ ಆಗ್ತಕ್ಕಂಥದ್ದು. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ನಾವು EVS ಬೋಧನೆಯಲ್ಲಿ ಮೌಲ್ಯಗಳನ್ನು ಸಂಯೋಜಿಸಬೇಕು ಏಕೆ ಅಂತ ಕೇಳಿದರೆ, ಅಂದರೆ EVSಲ್ಲಿ ಮೌಲ್ಯಗಳು ಇರಬೇಕು, ಅದನ್ನು ಸಹ ನಾವು ಬೋಧನೆಯನ್ನು ಮಾಡಬೇಕು. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ EVS ಕಲಿಕೆಯು ಮಗುವಿನ ಭಾವನಾತ್ಮಕ ಕ್ಷೇತ್ರದ ಮೇಲೆ ಕೇಂದ್ರೀಕರಿಸುತ್ತದೆ. ಆ್ಯಂಡ್ EVS ಕಲಿಕೆಯ ಮಗುವಿನ ಅರಿವಿನ ಕ್ಷೇತ್ರದ ಮೇಲೆ ಕೇಂದ್ರೀಕರಿಸುತ್ತೆ. ವಿಪತ್ತುಗಳ ಮೇಲೆ ಕೊಟ್ಟಿದ್ದಾರೆ ಆ್ಯಂಡ್ ವೈಜ್ಞಾನಿಕ ಅಂಶ ಕೊಟ್ಟಿದ್ದಾರೆ. ಸೊ ಮೌಲ್ಯಗಳಂತ ಹೇಳಿದಾಗ ಮೇಯ್ನಾಗಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ, ಈ ಒಂದು ಸಾಮಾಜಿಕ ಮೌಲ್ಯ ಆಗಿರ್ಬೋದು ಅಥವಾ ಈ ಒಂದು ನೈತಿಕ ಮೌಲ್ಯ ಆಗಿರ್ಬೋದು, ಮಾನವೀಯ ಮೌಲ್ಯ ಆಗಿರ್ಬೋದು, ಸಾರ್ವಕಾಲಿಕ ಮೌಲ್ಯ ಏನು ಮೌಲ್ಯಗಳು ನೋಡ್ತಾ ಹೋಗ್ತಿರೋ ಅಲ್ಲೆಲ್ಲೂ ಸಹ ನಮಗೆ ವೈಜ್ಞಾನಿಕ ಅಂಶಗಳ ಮೇಲೆ ಅಷ್ಟು ಕೊಡಲ್ಲ, ಪರಿಸರ ವಿಪತ್ತುಗಳ ಮೇಲೆ ಕೊಡಲ್ಲ ಸ್ನೇಹಿತರೆ. ಮೇಯ್ನಾಗಿ ನೋಡ್ತಾ ಹೋದರೆ ಇಲ್ಲಿ ಆಪ್ಷನ್ 1 EVSಲ್ಲಿ ಕಲಿಕೆಯು ಮಗುವಿನ ಭಾವನಾತ್ಮಕ ಕ್ಷೇತ್ರದ ಮೇಲೆ ಕೇಂದ್ರೀಕರಿಸ್ತಕ್ಕಂಥದ್ದು ಆಗಿರುತ್ತೆ. ನೋಡಿ, ಭಾವನಾತ್ಮಕ ವಲಯ ಅಂತ ಹೇಳಿದ್ರೆ ಇದು ಮಗುವಿನ ಭಾವನೆಗಳು, ಮೌಲ್ಯಗಳು, ವರ್ತನೆಗಳು, ಪ್ರಕೃತಿಯ ಮೇಲಿನ ಕಾಳಜಿ ಮತ್ತು ಸಹಾನುಭೂತಿಯನ್ನು ಒಳಗೊಂಡಿರುತ್ತದೆ. ಪರಿಸರ ಅಧ್ಯಯನದಲ್ಲಿ EVS ಅಥವಾ ಕೇವಲ ಜ್ಞಾನವನ್ನು ನೀಡುವುದು ಮಾತ್ರವಲ್ಲದೆ ಪರಿಸರವನ್ನು ಪ್ರೀತಿಸ್ತಕ್ಕಂಥದ್ದು, ರಕ್ಷಿಸ್ತಕ್ಕಂಥದ್ದು ಮತ್ತು ಸತ್ಪ್ರಜೆಗಳನ್ನಾಗಿ ಮಾಡ್ತಕ್ಕಂಥದ್ದು ಇದರ ಒಂದು ಮುಖ್ಯ ಉದ್ದೇಶವಾಗಿ ನೋಡ್ತಾ ಹೋಗ್ತೀವಿ. ಸೊ ಆದ್ದರಿಂದ ಮೌಲ್ಯಗಳನ್ನು ಸಂಯೋಜಿಸುವುದು ಭಾವನಾತ್ಮಕವಾಗಿ ನೇರವಾಗಿ ಮಕ್ಕಳಿಗೆ ಸಂಬಂಧಿಸ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್, EVSನಲ್ಲಿ ಸಾಮಾನ್ಯವಾಗಿ ಪ್ರಶ್ನಿಸುವುದು ಕಲಿಕೆಯ ಬೋಧನೆಯಲ್ಲಿ ಒಂದು ತಂತ್ರವಾಗಿರುತ್ತದೆ. ಯಾಕೆ? ನಿಯಮಗಳ ಅನುಸರಣೆಯನ್ನು ಉತ್ತೇಜಿಸ್ತಕ್ಕಂಥದ್ದು, ತರಗತಿಯಲ್ಲಿ ಕುತೂಹಲವನ್ನು ಕೆರಳಿಸುವುದು, ತರಗತಿಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳುವುದು, ಬೋಧನೆಯ ಕಡೆಗೆ ಗಮನವನ್ನು ಸೆಳೆಯುತ್ತದೆ. ಸೊ ಮೇಯ್ನಾಗಿ ನೋಡ್ತಾ ಹೋದರೆ ಪ್ರಶ್ನಿಸೋದ್ರಿಂದ ಏನಾಗುತ್ತೆ, ಇಲ್ಲಿ ಅನುಸರಣೆ ಉತ್ತೇಜನ ಬರಲ್ಲ, ತರಗತಿಯಲ್ಲಿ ಶಿಸ್ತು ಕಾಪಾಡ್ತಕ್ಕಂಥದ್ದು ಬರಲ್ಲ ಸ್ನೇಹಿತರೆ, ಆಯಿತಾ. ಸೊ ಮೇಯ್ನಾಗಿ ನೋಡ್ತಾ ಹೋದಾಗ ಇಲ್ಲಿ ಏನಾಗುತ್ತೆ, ತರಗತಿಯಲ್ಲಿ ಕುತೂಹಲವನ್ನು ಕೆರಳಿಸುತ್ತೆ. ಆಪ್ಷನ್ 2. ನೆಕ್ಸ್ಟು, ವಿಜ್ಞಾನ ಶಿಕ್ಷಕನೊಬ್ಬ ಪ್ರಾಥಮಿಕ ತರಗತಿಯಲ್ಲಿ ಜೀರ್ಣಾಂಗ ವ್ಯವಸ್ಥೆಯನ್ನು ಬರೆಯಲು ಕೇಳಿಕೊಂಡನು. ಅಂದರೆ ಈ ಒಂದು ಕ್ಲಾಸಲ್ಲಿ ಏನು ಮಾಡ್ತಾರೆ, ಮಕ್ಕಳಿಗೆ ಜೀರ್ಣಾಂಗ ವ್ಯವಸ್ಥೆ ಚಿತ್ರವನ್ನು ಬರೆಯೋದಕ್ಕೆ ಹೇಳ್ತಾರೆ ಸ್ನೇಹಿತರೆ. ಸೊ ಈ ಕಲಿಕಾ ಪ್ರಕ್ರಿಯೆಯಲ್ಲಿ ಶಿಕ್ಷಕರ ಮುಖ್ಯ ಉದ್ದೇಶ ಏನಾಗುತ್ತೆ, ಆ ಚಿತ್ರವನ್ನು ಯಾಕೆ ಬರೆಸ್ತಾರೆ ಅಂತಕ್ಕಂಥದ್ದು, ಚಿತ್ರ ಬಿಡಿಸುವ ಕೌಶಲ್ಯ ಹೊಂದಿರುವ ವಿದ್ಯಾರ್ಥಿಯನ್ನು ಗುರುತಿಸ್ತಕ್ಕಂಥದ್ದು, ರೇಖಾಚಿತ್ರದ ಪ್ರಕ್ರಿಯೆಯ ಕುರಿತು ವಿದ್ಯಾರ್ಥಿಯನ್ನು ಮೌಲ್ಯಮಾಪನ ಮಾಡ್ತಕ್ಕಂಥದ್ದು, ಕಲಿಯುವವರು ಲೇಬಲ್ ಮಾಡಿದ ರೇಖಾಚಿತ್ರವನ್ನು ಮಾಡಬಹುದು ಎಂದು ಪರೀಕ್ಷಿಸ್ತಕ್ಕಂಥದ್ದು, ರೇಖಾಚಿತ್ರಗಳ ಬಗ್ಗೆ ವಿದ್ಯಾರ್ಥಿಯ ಕಲ್ಪನೆಯನ್ನು ಪಡಿತಕ್ಕಂಥದ್ದು ಅಂತ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಇವೆಲ್ಲ ಒಂದೇ ರೀತಿಲಿರ್ತಕ್ಕಂಥದ್ದು ಆಗಿದೆ. ಬಟ್ ಇಲ್ಲಿ ನಾನು ಆನ್ಸರ್ನ ನೋಡ್ತಾ ಹೋದಾಗ 2 ಆನ್ಸರ್ ನಮಗೆ ನೀಟಾಗಿ ಇದು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಯಾಕಂದರೆ ರೇಖಾಚಿತ್ರದ ಪ್ರಕ್ರಿಯೆ ಕುರಿತು ವಿದ್ಯಾರ್ಥಿನ ಮೌಲ್ಯಮಾಪನ ಮಾಡ್ತಕ್ಕಂಥದ್ದು ಅಲ್ಲ, ಆ್ಯಂಡ್ ರೇಖಾಚಿತ್ರ ಮಾಡೋದನ್ನು ಪರೀಕ್ಷಿಸ್ತಕ್ಕಂಥದ್ದು. ಸೊ ಇಲ್ಲಿ ವಿದ್ಯಾರ್ಥಿಯ ಒಂದು ಕೌಶಲ್ಯವನ್ನು ಗುರುತಿಸ್ತಕ್ಕಂಥದ್ದು ಅಲ್ಲ. ಸೊ ಮೇಯ್ನಾಗಿ ಏನಾಗುತ್ತೆ ಅಂದರೆ ಮಕ್ಕಳಲ್ಲಿ ಮೇಯ್ನ್ ಪಾಠ ಮಾಡಬೇಕಾದ್ರೆ ಅವ್ರು ಚಿತ್ರ ಬಿಡಿಸಿ ಅಂತ ಹೇಳೋದೇನಕ್ಕೆ ಅಂದರೆ ಆ ಒಂದು ಜೀರ್ಣಾಂಗ ವ್ಯವಸ್ಥೆ ಬಗ್ಗೆ ಮಕ್ಕಳಲ್ಲಿ ಏನು ಆಲ್ರೆಡಿ ವಿಷಯ ತಲೆಯಲ್ಲಿ ಇರುತ್ತೆ ಅನ್ನೋದು ಕಲ್ಪನೆ ಏನಿರುತ್ತೆ ಅನ್ನೋದಕ್ಕೋಸ್ಕರ ಆ ಒಂದು ಚಿತ್ರವನ್ನು ಬಿಡಿಸ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಏನು ಕ್ಲಾಸಸ್ ಮಾಡಬೇಕಾದ್ರೆ ಮಕ್ಕಳಲ್ಲಿ ಅದ್ರ ಬಗ್ಗೆ ಪೂರ್ವ ಪೀಠಿಕೆ ಏನಿರುತ್ತೋ ಸೊ ಅದನ್ನು ಚೆಕ್ ಮಾಡ್ತಕ್ಕಂಥದ್ದು, ಅಂದರೆ ರೇಖಾಚಿತ್ರದ ಬಗ್ಗೆ ವಿದ್ಯಾರ್ಥಿಯ ಕಲ್ಪನೆಯನ್ನು ಮೂಡ್ತಕ್ಕಂಥದ್ದು ಆಗಿರುತ್ತೆ ಮಕ್ಕಳಿಗೆ ಆಲ್ರೆಡಿ. ಸೊ ಅದ್ರ ಬಗ್ಗೆ ಏನು ಐಡಿಯಾ ಇರ್ಬೋದು, ಆ ಒಂದು ಚಿತ್ರದ ಬಗ್ಗೆ ಅವ್ರಿಗೆ ಎಷ್ಟು ಗೊತ್ತಿರ್ಬೋದು ಅಂತಕ್ಕಂಥ ಚೆಕ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಕ್ವೆಶ್ಚನ್ ಸ್ನೇಹಿತರೆ, ವಿಜ್ಞಾನ ಪರಿಕಲ್ಪನೆಗಳನ್ನು ಕಲಿಯುವಲ್ಲಿ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆಯನ್ನು ಬೆಳೆಸಲು ವಿಜ್ಞಾನ ಶಿಕ್ಷಕರಿಗೆ ಅಗತ್ಯವಿರುವ ಕ್ರಮ ಯಾವುದು? ವಿಜ್ಞಾನ ಪರಿಕಲ್ಪನೆಗಳನ್ನು ಕಲಿಯುವಲ್ಲಿ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆಯನ್ನು ಬೆಳೆಸಲು
ವಿಜ್ಞಾನ ಶಿಕ್ಷಕರಿಗೆ ಅಗತ್ಯವಿರುವ ಕ್ರಮ ಯಾವುದು? ವಿದ್ಯಾರ್ಥಿಗಳನ್ನು ಅಸಮಾಧಾನಗೊಳಿಸುವುದು, ಅಶಿಸ್ತನ್ನು ಸಹಿಸಿಕೊಳ್ಳುವುದು, ಅಧಿಕಾರವನ್ನು ಅಸಮಾಧಾನಗೊಳಿಸುವುದು, ಅವ್ಯವಸ್ಥೆಯನ್ನು ಸಹಿಸಿಕೊಳ್ಳುವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4 ಅವ್ಯವಸ್ಥೆಯನ್ನು ಸಹಿಸಿಕೊಳ್ಳುವುದು ಅಂತಕ್ಕಂಥದ್ದಾಗಿರುತ್ತೆ. ಯಾಕೆ ಅಂತ ಹೇಳ್ತಾ ಹೋದರೆ ನೋಡಿ, ಇಲ್ಲಿ ಸೃಜನಶೀಲತೆ ಮತ್ತು ಮುಕ್ತ ವಾತಾವರಣ ಅಂತ ಹೇಳಿದಾಗ ಇದು ಎಲ್ಲ ಕ್ಲಾಸ್ಗೂ ಬರಲ್ಲ. ಸೊ EVS ಅಂಡ್ ಪ್ರಾಕ್ಟಿಕಲ್ ಅಂತ ನೋಡ್ತಾ ಹೋದಾಗ ಬರ್ತಕ್ಕಂಥದ್ದಾಗಿರುತ್ತೆ. ತರಗತಿಯಲ್ಲಿ ವಿದ್ಯಾರ್ಥಿಗಳು ವಿಜ್ಞಾನದ ಹೊಸ ಪರಿಕಲ್ಪನೆಗಳನ್ನು ಅನ್ವೇಷಿಸುವಾಗ, ಹೊಸ ಆಲೋಚನೆಗಳನ್ನು ಪ್ರಯೋಗಿಸುವಾಗ ಅಥವಾ ಮುಕ್ತ ಯೋಚನೆಗಳಲ್ಲಿ ತೊಡಗಿಸಿಕೊಂಡಾಗ ತರಗತಿಯು ಸಾಂಪ್ರದಾಯಿಕ ಶಿಸ್ತಿನ ಚೌಕಟ್ಟನ್ನು ಮೀರಿ ಸ್ವಲ್ಪ ಮಟ್ಟಿಗೆ ಗೊಂದಲಮಯವಾಗಿ ಅಥವಾ ಅವ್ಯವಸ್ಥಿತವಾಗಿ ಕಾಣಿಸ್ತಕ್ಕಂಥದ್ದು ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಸೃಜನಶೀಲತೆಯನ್ನು ಪ್ರೋತ್ಸಾಹಿಸುವ ಶಿಕ್ಷಕರು ಮಕ್ಕಳ ಒಂದು ಸ್ವತಂತ್ರ ಯೋಚನೆಗೆ ಅಡ್ಡಿಪಡಿಸಂತೆ ಇಂತಹ ಸಕಾರಾತ್ಮಕ ಅವ್ಯವಸ್ಥೆಯನ್ನು ಸಹಿಸಿಕೊಳ್ಳಬೇಕಾಗುತ್ತದೆ ಎಂದು ಇದರ ಒಂದು ಅರ್ಥ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಜ್ಞಾನ ರಚನೆಯ ಹಂತದಲ್ಲಿ ಇಂತಹ ಅನ್ವೇಷಣಾತ್ಮಕ ವಾತಾವರಣ ಅಗತ್ಯವಾಗಿ ನೋಡ್ತಾ ಹೋಗಬೇಕಾಗುತ್ತೆ. ಸೊ ಈಗ ಬೇಕಾದ್ರೆ ಆನ್ಸರ್ ಆಪ್ಷನ್ 4 ಅವ್ಯವಸ್ಥೆಯನ್ನು ಸಹಿಸಿಕೊಳ್ಳುವುದು.